ಬಟ್ ಆ ಮೈಂಡ್ ಸೆಟ್ ಏನಿದೆ ನೋಡಿ, ಆ ಮೈಂಡ್ ಸೆಟ್ ಇಲ್ಲಿ ಎಲಿಫೆಂಟ್ ನ ವೀಕ್ ಮಾಡಿದೆ, ರೋಪ್ ನ ಸ್ಟ್ರಾಂಗ್ ಮಾಡಿದೆ. ಅದೇ ತರ ಏನಿದೆ ನೋಡಿ ಇವತ್ತು ನಮ್ಮ ಜೀವನದಲ್ಲಿ ಏನು ಅಂದ್ರೆ, ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್, ಎಲ್ರು ಡಿಸ್ಟರ್ಬ್ ಆಗುತ್ತೆ. ಓಕೆ, ಎಸ್. ಸೊ ನಮ್ಗೆ ಏನಿದೆ ನೋಡಿ, ಚಿಕ್ಕವ್ರದಿಂದ ನಮಗೇನ್ ಮಾಡ್ತಾರೆ ಅಂದ್ರೆ ಜಾಬ್ 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 ಅನ್ನೋ ಮೈಂಡ್ ಸೆಟ್ ಅಲ್ಲೇ ಬೆಳೆಸ್ತಾರೆ. ನಾವು ಅದೇ ಮೈಂಡ್ ಸೆಟ್ ಅಲ್ಲಿ ಬೆಳಿತೀವಿ. ಕೆಲವು ಜನರು ಮಾತ್ರ ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಇನ್ವೆಸ್ಟರ್ಸ್, ಹೌದ್ರಿ. ಸೊ ನಾವು ರಿಚ್ ಡ್ಯಾಡ್ ಪೋರ್ ಡ್ಯಾಡ್ ಫೈನಾನ್ಷಿಯಲ್ ಕ್ವಾಡ್ರ್ಯಾಂಗಲ್ ಹೇಳ್ತಾರಲ್ವಾ, 95% ಜಾಬ್ ಹೋಲ್ಡರ್ಸ್, ಓನ್ಲಿ 5% ಬಿಸ್ನೆಸ್ ಮ್ಯಾನ್ ಅಂಡ್ ಇನ್ವೆಸ್ಟರ್ಸ್. ಬಟ್ ಇನ್ಕಮ್ ಇರೋದು ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟರ್ ಕಡೆ, 95% ಓನ್ಲಿ 5% ಜಾಬ್ ಹೋಲ್ಡರ್ಸ್ ಕಡೆ. ಸೊ ಹಾಗಾಗಿ ಏನಿದೆ ನೋಡಿ, ಆ ಮೈಂಡ್ ಸೆಟ್ ಇಂದ ನಾವು ಹೊರಗಡೆ ಬರಬೇಕು. ನನ್ನಿಂದ ಆಗಲ್ಲ ಅನ್ನೋದು ಮೈಂಡ್ ಸೆಟ್ ಇಂದ ತೆಗೆದು ಆಗುತ್ತೆ, ಐ ಕಾಂಟ್ ಅನ್ನೋದು ಐ ಕ್ಯಾನ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ನಮ್ಮ ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬಹಳಷ್ಟು ಸಾಧಕರಿದ್ದಾರೆ. ಓಕೆ, ಅವರಿಂದ ಏನೂ ಆಗಲ್ಲ ಅಂತ ಅನ್ಕೊಂಡವರು ಇವತ್ತು ನೋಡ್ಬೋದು ನೀವು, ಇಲ್ಲಿ ವಿಮಾನ ಕಂಡಿಡಿದವರಿದ್ದಾರೆ, ಎವರೆಸ್ಟ್ ಹತ್ತಿದವರಿದ್ದಾರೆ, ಬಲ್ಪ್ ನ ಕಂಡಿಡಿದಿದ್ದಾರೆ, ಹೌದಾ. ಬಾಕ್ಸಿಂಗ್ ಚಾಂಪಿಯನ್ ಮೊಹಮ್ಮದ್ ಅಲಿ, ರೈಟ್ ಸಹೋದರರು, ಸೊ ಥಾಮಸ್ ಅಲ್ವಾ ಎಡಿಸನ್, ಇವರೆಲ್ಲ ಎಷ್ಟು ಸತೆ ಫೇಲ್ ಆಗಿಲ್ಲ ರೀ. ಫೇಲ್ ಆಗಿ 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 ಕಡೆಗೆ ವಿಶ್ವನೇ ಅವ್ರು ಹೋಗಿ ವರ್ಷಾನುಗಟ್ಲೆ ಆದ್ರೂ ಇವತ್ತಿಗೂ ಅವರೊಂದು ಎಕ್ಸಾಂಪಲ್ ಆಗಿ ನಿಂತಿದ್ದಾರೆ. ಟು ಬಿ ಎ ಗ್ರೇಟ್ ಚಾಂಪಿಯನ್ ಯು ಮಸ್ಟ್ ಬಿಲೀವ್ ಯು ಆರ್ ದ ಬೆಸ್ಟ್. ಇಫ್ ಯು ಆರ್ ನಾಟ್, ಪ್ರಿಟೆಂಡ್ ಯು ಆರ್. ಓಕೆ, ಸೊ ನಮ್ಮ ಮೇಲೆ ಕಾನ್ಫಿಡೆಂಟ್ ಇರಬೇಕು, ಆ ಬಿಲೀವ್ನೆಸ್ ಇರಬೇಕು, ಅಂದ್ರೆ ಮಾತ್ರ ಏನಿದೆ ನೋಡಿ ಸಾಧ್ಯ. ಹಾಗಾಗಿ ಸಕ್ಸಸ್ಫುಲ್ ಪೀಪಲ್ ಇರೋದು ಕೇವಲ ಬೆರಳಿಕೆಯಷ್ಟು, ಲೀಡರ್ಸ್ ಇರೋದು ಕೇವಲ ಬೆರಳಿಕೆಯಷ್ಟು, ಫಾಲೋವರ್ಸ್ ಇರೋದು ಕೋಟಿಗಟ್ಲೆ ರೀ, ಕೋಟಿಗಟ್ಲೆ ಫಾಲೋವರ್ಸ್ ಇದ್ದಾರೆ, ಹೌದ್ರಿ. ಇವತ್ತು ನೀವು ನೋಡ್ಬಹುದು ಅಮಿತಾಬ್ ಬಚ್ಚನ್, ವಿರಾಟ್ ಕೊಹ್ಲಿ, ಇವ್ರು ಇನ್ಸ್ಟಾಗ್ರಾಮೇ ತಗೊಂಡ್ಬಿಡಿ, ಈಗ ಫುಲ್ ಪ್ರೆಸೆಂಟ್ ಏನು ಅಂದ್ರೆ ಇನ್ಸ್ಟಾ ಲೋಕ, ಹೌದಾ. ಆ ಇನ್ಸ್ಟಾಗ್ರಾಮ್ ಅಲ್ಲಿ ವಿರಾಟ್ ಕೊಹ್ಲಿಗೆ ಎಷ್ಟು ಜನ ಫಾಲೋ ಮಾಡ್ತಾರೆ ನೋಡಿ. ಅವ್ರು ಮಾಡೋದು ಬೆರಳಿಕೆ ಎಷ್ಟು, 4-5 ಜನ ಫಾಲೋವರ್ಸ್ ಇರ್ತಾರೆ ಅವ್ರಿಗೆ. ಇವರೇ ಮೋದಿ ಅವರು, ಈಗ ಮೊನ್ನೆ ಬಂದ್ರಲ್ಲ ಮೆಸ್ಸಿ, ಆಮೇಲೆ ವಿಂಬಲ್ಡನ್ ಚಾಂಪಿಯನ್ಸ್ ಸಚಿನ್, ಕೇವಲ ಬೆರಳಿಕೆ 4-5 ಜನಕ್ಕೆ ಅಷ್ಟೇ ಫಾಲೋ ಮಾಡ್ತಿರ್ತಾರೆ ಅವರು. ಬಾಕಿ ಕೋಟಿಗಟ್ಲೆ ಫಾಲೋವರ್ಸ್ ಇರ್ತಾರೆ. ಯಾಕೆ? ಬಿಕಾಸ್ ಹಿ ಈಸ್ ಅ ಲೀಡರ್. ಯಾಕಂದ್ರೆ ಅವ್ರ ತಂದೆಯವರು ಸತ್ರು, ಅವರು ತಮ್ಮ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ಮ್ಯಾಚ್ ಆಡಿದಂತವ್ರು ಅವರು. ಸೊ ಸಾಧನೆ ಏನಿದೆ ನೋಡಿ, ಸ್ಯಾಕ್ರಿಫೈಸ್ ನ ಕೇಳುತ್ತೆ. ಮೊಹಮ್ಮದ್ ಸಿರಾಜ್ ಅವ್ರ ತಂದೆಯವರು ಸತ್ತಾಗ ಆಸ್ಟ್ರೇಲಿಯಾದಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ಅವ್ರು ವಾಪಸ್ ಬರ್ತೀನಂತ ಹೇಳಿದ್ರು. ಬಟ್ ಅವ್ರ ತಾಯಿ ಫೋನ್ ಮಾಡಿ, ನಿಮ್ಮ ತಂದೆ ಕನಸೇನು, ನೀನು ಕ್ರಿಕೆಟರ್ ಆಗ್ಬೇಕಂತ ರಿಕ್ಷಾ ತುಳಿದು ನಿನ್ನನ್ನ ಕ್ರಿಕೆಟರ್ ಮಾಡಿದ್ದಾರೆ. ಇವತ್ ನೀನು ವಾಪಸ್ ಬಂದ್ರೆ ನಿನ್ನ ಆಪರ್ಚುನಿಟಿನ ಬೇರೆದವರು ಯುಟಿಲೈಸ್ ಮಾಡ್ಕೋತಾರೆ. ಅದಕ್ಕೆ ನಾನು ಇಲ್ಲಿ ಸಂಭಾಳಿಸ್ತೀನಿ, ನೀನು ಅಲ್ಲಿ ಕ್ರಿಕೆಟ್ ಆಡು, ನಿಮ್ಮ ತಂದೆಯ ಕನಸು ನನಸು ಮಾಡು ಅಂತ. ಇದು ಏನಿದೆ ನೋಡಿ ನಮ್ಮಲ್ಲಿ ಬರ್ಬೇಕಾಗಿರುವಂತದ್ದು, ನಮ್ಮ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕಾಗಿರುವಂತದ್ದು. ವಾಟ್ ಎವರ್ ಯುವರ್ ಮೈಂಡ್ ಕ್ಯಾನ್ ಕನ್ಸೀವ್ ಅಂಡ್ ಬಿಲೀವ್, ಇಟ್ ಕ್ಯಾನ್ ಅಚೀವ್. ಓಕೆ, ನೋಡಿ ನಿಮ್ಮ ಮೈಂಡ್ ಏನ್ ಕನ್ಸೀವ್ ಮಾಡುತ್ತೆ, ಏನ್ ನಂಬುತ್ತೆ, ಅದು ಏನಿದೆ ನೋಡಿ ಖಂಡಿತವಾಗ್ಲೂ ನಮ್ಮಿಂದ ಆಗತ್ತೆ. ಆಗತ್ತೆ ಅನ್ನೋದನ್ನ ನಾವು ಮೈಂಡಲ್ಲಿ ಹಾಕಿದ್ರೆ ಖಂಡಿತವಾಗಿ ಆಗುತ್ತೆ, ಆಗಲ್ಲ ಅಂದ್ರೆ ಆಗೋದೇ ಇಲ್ಲ. ಅದಕ್ಕೆ ಏನಿದೆ ನೋಡಿ, ಈ ಮೈಂಡ್ ಸೆಟ್ ನಾವು ಚೇಂಜ್ ಮಾಡ್ಕೊಳ್ಳೇಬೇಕು. ಸೊ ಅದೇ ತರ ಏನಿದೆ ನೋಡಿ, ಇವತ್ತು ನಮಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೇಕು, ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬೇಕು, ಹೌದ್ರಿ. ಒಂದು ದೊಡ್ಡ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬಹಳಷ್ಟು ದುಡ್ಡು ಬೇಕು. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇವರಿಗೆಲ್ಲ ಏನಿದೆ ನೋಡಿ, ಅದು ಕನಸಿನ ಮಾತು. ಈವನ್ ನನಗೆ, ನಂದು ಮೆಡಿಕಲ್ ಶಾಪು ಒಂದು 30 years ನಾನು ಮೆಡಿಕಲ್ ಶಾಪ್ ರನ್ ಮಾಡಿದೆ. ಸೊ 2001 ನಲ್ಲಿ ಒಂದೇ ಮೆಡಿಕಲ್ ಇತ್ತು, 2023ಗೆ ಕ್ವಿಟ್ ಮಾಡಿದೆ, ಅವತ್ತು ಒಂದೇ ಮೆಡಿಕಲ್ ಇತ್ತು. ಸೊ ನಾನು ಏನಿದೆ ನೋಡಿ, ಅಪೋಲೋ ಮೆಡ್ ಪ್ಲಸ್
ರಿಲಯನ್ಸ್ ಈ ತರ ನಾನು ಮೆಡಿಕಲ್ ಮಾಡ್ಬೇಕಂದ್ರೆ ನನಗೆ ಕೋಟಿಗಟ್ಟಲೆ ದುಡ್ಡು ಬೇಕು. ಬಟ್ ನನ್ನ ಹತ್ರ ಕೋಟಿಗಟ್ಟಲೆ ದುಡ್ಡಿಲ್ಲ. ಹಾಗಾಗಿ ನಾನು ಅಲ್ಲೇ ಇದ್ದೆ. ನನ್ನ ಕನಸುಗಳೆಲ್ಲ ಕಂಪ್ರೆಸ್ ಆಗ್ತಾ ಇದ್ವು, ಯಾವ ಫುಲ್ಫಿಲ್ ಆಗ್ತಾ ಇದ್ದಿಲ್ಲ. 6ಕ್ಕೆ ಏರಲ್ಲ 3ಕ್ಕೆ ಇಳಲ್ಲ ಅಂತಾರಲ್ಲ, ಮಧ್ಯಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ತರ. ಬಟ್ ನನಗೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಏನಿದೆ ನೋಡಿ, ಇದು ನನ್ನ ಕನಸುಗಳನ್ನೆಲ್ಲ ಓಕೆ ಎಲ್ಲ ನನಸು ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ತೋರಿಸ್ತು. ಯಾಕಂದ್ರೆ ಇಲ್ಲಿ ನನಗೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೇಕಿದ್ದಿಲ್ಲ ರೀ. ಕೋಟಿಗಟ್ಟಲೆ ಜನ ಇದ್ದಾರೆ. ಆ ಕೋಟಿಗಟ್ಟಲೆ ಜನದಲ್ಲಿ ಈಗ ಜಸ್ಟ್ ಒಂದ್ 100 ಜನರಿಗೆ ಅಷ್ಟೇ ರೀಚ್ ಆಗಿದ್ದೀನಿ ನಾನು. 1000 ಜನರಿಗಲ್ಲ, ಕೇವಲ 100 ಜನರಿಗೆ. ಇವತ್ತು ನನ್ನ ಟೀಮಲ್ಲಿ ಕೇವಲ ಇನ್ನೂ 100 ಅಲ್ಲೇ ಇದಾವೆ, 1000ಗೆ ಹೋಗಿಲ್ಲ. ಈ 100 ಒಳಗಡೆನೆ ಇಷ್ಟೆಲ್ಲ ಅಚೀವ್ಮೆಂಟ್ ಆಗ್ತಾ ಇದೆ. ಇನ್ನ ವಿಚಾರ ಮಾಡಿ ನಾನು 1000 ಲ್ಯಾಕ್ಸಿಗೆ ಹೋದಾಗ ಎಷ್ಟಾಗಬಹುದು ಅಂತ. ಹಾಗಾಗಿ ನಮಗೆ ಇಲ್ಲಿ ಕೋಟಿಗಟ್ಟಲೆ ದುಡ್ಡು ಬೇಕಿಲ್ಲ, ಕೋಟಿಗಟ್ಟಲೆ ಕನಸು ಬೇಕು, ಒಂದು ಸ್ಪಷ್ಟವಾದ ಗುರಿ ಬೇಕು. ಇವೆರಡೇ ಬೇಕು ನಮಗೆ ಈ ಇಂಡಸ್ಟ್ರಿಯಲ್ಲಿ ಸಕ್ಸೆಸ್ ಆಗ್ಲಿಕ್ಕೆ. ಓಕೆ, ಅದರಲ್ಲೂ ಏನಿದೆ ನೋಡಿ, ಈ ಮನಿ ಸರ್ಕ್ಯುಲೇಷನ್, ಕ್ರಿಪ್ಟೋ, ಓಕೆ, ಇಂಥವೆಲ್ಲ ಬಿಸ್ನೆಸ್ ಏನಿದೆ ನೋಡಿ, ಇವು ಬಹಳ ಮೋಸ ಮಾಡ್ತವೆ. ತುಂಬಾ ಜನ ಮೋಸ ಹೋಗಿದ್ದಾರೆ, ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ಕಂಪ್ನಿ ಚೂಸ್ ಮಾಡುವಾಗ ಏನಿದೆ ನೋಡಿ, ಅದು ರಿಜಿಸ್ಟರ್ಡ್ ಇದೆ ಇಲ್ವಾ ನೋಡ್ಕೋಬೇಕು. ಮನಿ ಸರ್ಕ್ಯುಲೇಷನ್ ಯಾವತ್ತಿದ್ರೂ ಮಾಡಬಾರ್ದು. ನಾವು ದುಡ್ಡು ಹಾಕಿ ದುಡ್ಡು ತೆಗೆಯೋದಿದೆ ಅಲ್ವಾ, ಅದು ಆಗಲ್ಲ ರೀ. ಸೊ ಹಾಗಾಗಿ ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನಿದೆ ನೋಡಿ, ಇದು IDSA ಮತ್ತೆ WFDS ಅಲ್ಲಿ ರಿಜಿಸ್ಟರ್ಡ್ ಇರುತ್ತೆ. ಹೈ ಕ್ವಾಲಿಟಿ ಯೂನಿಕ್ ಪ್ರಾಡಕ್ಟ್ಸ್ ಇರ್ತವೆ ಇಲ್ಲಿ. ಓಕೆ ರೀ. ಸೊ ಎಲ್ರಿಗೂ ಒಂದು ಬರುತ್ತೆ ಏನಂದ್ರೆ ಕಾಸ್ಟ್ಲಿ ಅಂತ. ಅದೇ ಕಾಸ್ಟ್ಲಿ ಯಾಕೆ ಅಂದ್ರೆ ಇಲ್ಲಿ ನಮಗೆ ಹೈ ಕ್ವಾಲಿಟಿ ಮತ್ತೆ ಯೂನಿಕ್ ಪ್ರಾಡಕ್ಟ್ಸ್ ಸಿಗುತ್ತವೆ. ನೋ ಇನ್ವೆಸ್ಟ್ಮೆಂಟ್ ಪ್ಲಾನ್. ಓಕೆ, ಅವ್ರದೇ ಆದ R&D ಸೆಂಟರ್, ನಮ್ಮ ಟಿಯಾನ್ಸ್ದು R&D ಸೆಂಟರ್ ಇದೆ ನಮ್ಮ ಟಿಯಾನ್ಜಿನ್ ಹೆಡ್ ಕ್ವಾರ್ಟರ್ ಅಲ್ಲಿ. ಹಾಸ್ಪಿಟಲ್ ಇದೆ, ಹೌದ್ರಿ. ಸೊ ವರ್ಕ್ ವಿತ್ ವಿಷನ್ ಅಂಡ್ ಮಿಷನ್, ಇದರ ಮೂಲಕ ನಾವು ವರ್ಕ್ ಮಾಡ್ತೀವಿ. ಮನಿ ಆಸ್ ಪರ್ ಪ್ಲಾನ್, ಗ್ರೇಟ್ ಕರಿಯರ್ ರನ್ನಿಂಗ್ ಫ್ರಮ್ ಡಿಕೇಡ್ಸ್, ಹೌದ್ರಿ. ಸೊ ಎಷ್ಟೋ ವರ್ಷ ಆಯ್ತು ರೀ ನಮ್ಮ ಟಿಯಾನ್ಸ್, 33 years ಇಂದ ರನ್ ಆಗ್ತಾ ಇದೆ. ಫಾಲೋಸ್ ಗವರ್ನಮೆಂಟ್ ರೂಲ್ಸ್. ನೋಡಿ ಇಲ್ಲಿ ಯಾರೆಲ್ಲ ಹೊಸಬರು ಬಂದಿದ್ರಲ್ಲ, ಸೊ ನಿಮಗೆ ಯಾವುದೇ ರೀತಿಯಾದ ಅನುಮಾನ ಬೇಡ, ಈ ಇಂಡಸ್ಟ್ರಿ ಮೋಸ ಮಾಡುತ್ತೆ, ಈ ಇಂಡಸ್ಟ್ರಿ ಮುಚ್ಚಿ ಹೋಗುತ್ತೆ, ಅದು ಇದು ಅಂತ ಸಾಧ್ಯನೇ ಇಲ್ಲ. ಎಥಿಕಲ್, ನೋ ಚಾನ್ಸ್ ಆಫ್ ನೆಗೋಷಿಯೇಷನ್ ಅಂಡ್ ಮ್ಯಾನಿಪುಲೇಷನ್. ಓನ್ಡ್ ಅಂಡ್ ರನ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಾಟ್ ಫ್ರಮ್ ಲೀಡರ್ಸ್. ಯಾವ ಕಂಪನಿ ಲೀಡರ್ಸ್ ಮೇಲೆ ರನ್ ಆಗುತ್ತೋ, ಅದು ಯಾವಾಗ ಲೀಡರ್ ಬಿಟ್ಟು ಹೋಗ್ತಾನೋ ಅವಾಗ ಕಂಪನಿ ಮತ್ತೆ ಡೋಲಾಯಮಾನ. ಬಟ್ ನಮ್ಮ ಕಂಪನಿ ಹಾಗಲ್ಲ. ನಮ್ಮ ಕಂಪನಿ ಏನಿದ್ರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಲೆ ರನ್ ಆಗುತ್ತೆ. ಇಲ್ಲಿ ಯಾವ ಲೀಡರ್ ಮೇಲೇನೂ ಡಿಪೆಂಡೆನ್ಸಿ ಇರಲ್ಲ. ಹಾಗಾಗಿ ಟಿಯಾನ್ಸ್ ನಮಗೆ ಯಾಕೆ ಬೇಕು ಅಂದ್ರೆ, ಈ ಎಲ್ಲ ರಿಜಿಸ್ಟರ್ಡ್ ಇನ್ IDSA, WFDSA, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಲ್ಲಿ, ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಲ್ಲಿ ಯೂನಿಕ್ ಪ್ರಾಡಕ್ಟ್ಸ್ ಇದಾವೆ, ಯೂನಿಕ್ ಬಿಸ್ನೆಸ್ ಪ್ಲಾನ್ ಇದೆ. ಯಾರಾದರೂ ಇದು ಫುಲ್ ಟೈಮ್ ಮಾಡಬಹುದು, ಪಾರ್ಟ್ ಟೈಮ್ ಮಾಡಬಹುದು. ಯಾರೆಲ್ಲ ಇವತ್ತು ಜಾಬಿಗೆ ಹೋಗ್ತಾ ಇದ್ದೀರಾ, ಸೊ ಇವತ್ತೇನು ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಆಪರ್ಚುನಿಟಿ ಸಲುವಾಗಿ ನೀವು ಇಲ್ಲಿ ಬಂದಿದ್ದೀರಾ, ಸೇರಿದ್ದೀರಾ, ನೀವು ಸ್ಟಾರ್ಟ್ ವಿತ್ ಎ ಪಾರ್ಟ್ ಟೈಮ್. ನಿಮ್ಮ ಫ್ರೀ ಟೈಮ್ ಅಲ್ಲಿ ಏನಿದೆ ನೋಡಿ, ಇನ್ಸ್ಟಾ ರೀಲ್ ನೋಡ್ತಾ ಟೈಮ್ ಪಾಸ್ ಮಾಡಬೇಡಿ. ಇವತ್ತು ಇನ್ಸ್ಟಾ ರೀಲ್ ಮಾಡ್ತಾ ದೂರದ ಹಳ್ಳಿಲಿ ನೆಟ್ವರ್ಕ್ ಸಿಗದೆ ಇರುವಂತ ಏರಿಯಾಗಳಲ್ಲಿ ABCD ಬರೆಯಕ್ ಬರ್ಲಾರ್ದಂತವ್ರು, ಮೊಬೈಲ್ ಆಪರೇಟಿಂಗ್ ಬರ್ಲಾರ್ದಂತವ್ರು ಇವತ್ತು ಲಕ್ಷ ಕೋಟಿ ದುಡ್ಡು ಗಳಿಸ್ತಾ ಇದ್ದಾರೆ. ಹೈಲಿ ಎಜುಕೇಟೆಡ್ ಪರ್ಸನ್ಸ್ ಇವತ್ತು ಆ ರೀಲ್ಸ್ ನ ನೋಡಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿದೆ ತಾನೆ, ಶಿವಪುತ್ರಪ್ಪ, ಇಂಥವ್ರು ಬಹಳಷ್ಟು ಜನ ಇದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ರೀ. ಇನ್ನ ಮುಂದೆ ಸ್ಲೈಡ್ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ವೈ ಟಿಯಾನ್ಸ್ ಇಸ್ ಐಡಿಯಲ್ ಫಾರ್ ಇಂಡಿಯಾ. ನಮ್ಮ ಭಾರತೀಯರಿಗೆ ಟಿಯಾನ್ಸ್ ಎದಕ್ಕೆ ಬಹಳ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಓಕೆ, ಲಾರ್ಜ್ ಅಂಡ್ ಹೈ ಡೆನ್ಸಿಟಿ ಪಾಪ್ಯುಲೇಷನ್. ಸೊ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ ಎಲ್ರಿಗೂ ಗೊತ್ತಿದೆ ತಾನೆ. ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ನಮ್ಮ ಭಾರತ.
ಹೌದ್ರಿ. ಸೊ ಹಾಗೆ ಹೆಲ್ತ್ ಪ್ರಾಬ್ಲಮ್ಸ್, ಹೆಲ್ತ್ ಕ್ರೈಸಿಸ್ ಇನ್ ಇಂಡಿಯಾ. ಸೊ ಇವತ್ತು ಡಯಾಬಿಟಿಕ್ ಕ್ಯಾಪಿಟಲ್ ಇದೆ, ಕ್ಯಾನ್ಸರ್ ಸಿಕ್ಕಾಪಟ್ಟೆ ಇದೆ. ಹೌದ್ರಿ. ಸೊ ಹಾಗಾಗಿ ಇಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಇದೆ. ನಮ್ಮ ಕೆಲಸ ಏನು? ಹೆಲ್ತ್ ಅವೇರ್ನೆಸ್ ಕೊಡೋದು, ವೆಲ್ನೆಸ್. ಹೌದ್ರಿ. ಹೆಲ್ತ್ ಅಡ್ವೈಸರ್, ನಾವಿಲ್ಲಿ ಆಸ್ ಎ ಹೆಲ್ತ್ ಅಡ್ವೈಸರ್ ಆಗಿ ನಾವಿಲ್ಲಿ ವರ್ಕ್ ಮಾಡಬಹುದು. ಯಾಕಂದ್ರೆ ಇವತ್ತು ಹೆಲ್ತ್ ಇಶ್ಯೂಸ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಸೊ ನೋಡಬಹುದು ನೀವು, ಇಂಡಿಯಾ ಇಸ್ ಎ ಹೋಮ್ ಆಫ್ 77 ಮಿಲಿಯನ್ ಡಯಾಬಿಟಿಕ್ಸ್, ಸೆಕೆಂಡ್ ಹೈಯೆಸ್ಟ್ ಇನ್ ದ ವರ್ಲ್ಡ್. ನೋಡಿ, 77 ಮಿಲಿಯನ್ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಅದರಲ್ಲಿ ನೀವು 0.1% ರೀಚ್ ಆಗ್ರಿ. 8 crore ಹೈ ಬಿಪಿ ಇನ್ ಇಂಡಿಯಾ, 5.5 crore ಹಾರ್ಟ್, 1.5 crore ಕ್ಯಾನ್ಸರ್ ಡಿಸೀಸಸ್, 7.7 ಕೋಟಿ, ಬಿಡಿ 7 ಲಕ್ಷ ಬೇಡ, 70,000 ಬೇಡ, ಇಲ್ಲಿ ನೀವು ಬರೀ ಒಂದು 700 ಜನರಿಗೆ ರೀಚ್ ಆದ್ರೆ ಸಾಕು, ನಮ್ಮ ಒಂದು ಕಂಪನಿಲಿ, ನಮ್ಮ ಬಿಸ್ನೆಸ್ ಪ್ಲಾನ್ ಅಲ್ಲಿ ನೀವು ಮಿರಾಕಲ್ ನ ಸೃಷ್ಟಿ ಮಾಡ್ತೀರಾ. ಅಂದ್ರೆ ನೀವು ಎಲ್ಲೇ ಹೋಗಿ ನಿಮಗೆ ಇಲ್ಲಿ ಬಿಸಿನೆಸ್ ಆಪರ್ಚುನಿಟಿ ಇದೆ. ಯಾಕಂದ್ರೆ ಇವತ್ತು WHO ಸರ್ವೆ ಪ್ರಕಾರ ಏನಿದೆ ನೋಡಿ, more than 75% ಆರ್ ಸಬ್ ಹೆಲ್ತ್. ಶುಗರು, ಥೈರಾಯ್ಡ್, ಬಿಪಿ, ಹೆಡೇಕು, ಮೈಗ್ರೇನು, ನೀ ಪೇನ್, ಬ್ಯಾಕ್ ಪೇನ್. ಹೌದ್ರಿ. ಓನ್ಲಿ 5% ದಿಸ್ ಇಸ್ ಕ್ಯಾನ್ಸರು, ಡಯಾಲಿಸಿಸ್ ಅಥವಾ ಬೆಡ್ ರಿಟರ್ನ್, ಕೋಮಾ, ಇಂಥವೆಲ್ಲ ಅವ್ರು ಇವತ್ತು ನಾಳೆ ಟಿಕೆಟ್ ತಗೊಳ್ಳೋರು. ಬಟ್ 75% ಪೀಪಲ್ಸ್, ನಮ್ಮ ಕರ್ನಾಟಕದ ಜನಸಂಖ್ಯೆನೇ 8 ಕೋಟಿ. ಆ 8 ಕೋಟಿಯಲ್ಲಿ ನಮ್ಮ ಹುಬ್ಬಳ್ಳಿನೇ ಸಾಕು ಒಂದ್ 8 ಲಕ್ಷ. ಆ 8 ಲಕ್ಷದಲ್ಲಿ ಎಷ್ಟು ಬೇಕ್ರಿ ನಮಗೆ? ಅಂದ್ರೆ ಯಾರೆಲ್ಲ ಜಾಯಿನ್ ಆಗ್ತೀರ ಪ್ರತಿಯೊಬ್ಬರಿಗೂ ಇಲ್ಲಿ ಈಕ್ವಲ್ ಆಪರ್ಚುನಿಟಿ ಇದೆ. ಯಾರು ಎಷ್ಟು ಫಾಸ್ಟ್ ಮಾಡ್ತಾರೆ, ಯಾರು ಎಷ್ಟು ಸೆಲ್ಫ್ ಬಿಲೀವ್ನೆಸ್ ನಿಂದ ಮಾಡ್ತಾರೆ, ಯಾರು ಎಷ್ಟು ಬೇಗ ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೋ, ದೇ ವಿಲ್ ಬಿಕಮ್ ಅ ಸಕ್ಸಸ್ಫುಲ್, ಅಚೀವಿಂಗ್ ಎವ್ರಿ ಇನ್ಕಮ್, ರಾಯಲ್ಟಿ, ಫಾರೆನ್ ಟ್ರಿಪ್, ಕಾರ್ ಫಂಡ್, ವಿಲ್ಲಾ ಫಂಡ್, ಎವ್ರಿಥಿಂಗ್. ಓಕೆ. 1 in every 15 Indians will be a cancer, says WHO ರಿಪೋರ್ಟ್. ನೋಡಿ, 5 ಜನರಲ್ಲಿ ಇವತ್ತು, 15 ಜನರಲ್ಲಿ ಇವತ್ತು ಒಬ್ಬರಿಗೆ ಕ್ಯಾನ್ಸರ್ ಆಗ್ತಾ ಇದೆ. ಪಂಜಾಬ್ ಇಂದ ಒಂದು ಯಾವ್ದೋ ಟ್ರೈನ್ ಬರುತ್ತೆ, ಆ ಟ್ರೈನ್ ಹೆಸರೇ ಕ್ಯಾನ್ಸರ್ ಟ್ರೈನ್ ಅಂತ. ನೀವು ಯೂಟ್ಯೂಬ್ ಅಲ್ಲಿ ಹೊಡೆದು ನೋಡಿ, ಆ ತರ ಇದೆ. ಸೊ 60 crore ಪೀಪಲ್ ಬಿಟ್ವೀನ್ 18 to 35 years. ನೋಡಿ, ಇಲ್ಲಿ ನಮಗೆ ಯುವಕರು ತುಂಬಾ ಜನ ಇದಾರ್ರಿ. ಭಾರತ ಇವತ್ತು ನಮ್ಮ ಮೋದಿಯವರು ಪ್ರತಿ ಸಾರ್ತಿ ಹೇಳ್ತಾರಲ್ಲ, ಯಂಗ್ ಇಂಡಿಯಾ, ಯಂಗ್ ಇಂಡಿಯಾ ಅಂತೇಳಿ. ಯಾಕೆ ಅಂದ್ರೆ more than 60 crore ಪೀಪಲ್ಸ್ ಇನ್ ಬಿಟ್ವೀನ್ 18 to 35 years. ಇವರೆಲ್ಲ ಕನಸುಗಳನ್ನ ನನಸು ಮಾಡ್ಕೊಳ್ಳಿದಕ್ಕೆ ನಾವು ಒಂದು ಪ್ಲಾಟ್ಫಾರ್ಮ್ ನ ಕೊಡಬೇಕಾಗಿದೆ. ಆ ಪ್ಲಾಟ್ಫಾರ್ಮ್ ಬಗ್ಗೆ ನಾವು ತಿಳ್ಕೋಬೇಕು, ನಾವು ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳಬೇಕು. ಫಾರ್ ಅವೇ ಫ್ರಮ್ ಸ್ಯಾಚುರೇಷಿಯೋ. ಓಕೆ. ಸೊ ಏನಿದೆ ನೋಡಿ, ಇಲ್ಲಿ ನಮಗೆ ಸ್ಯಾಚುರೇಷನ್ ಅನ್ನೋ ಪ್ರಾಬ್ಲಮ್ ಬರೋದೇ ಇಲ್ಲ. ಯಾಕಂದ್ರೆ ನಾವು ಇರೋದು ಹೆಲ್ತ್ ಇಂಡಸ್ಟ್ರಿಯಲ್ಲಿ. ಈ ಹೆಲ್ತ್ ಇಂಡಸ್ಟ್ರಿ ಹೇಗಿದೆ ಅಂದ್ರೆ, ಎಲ್ಲಿವರೆಗೂ ಭೂಮಿ ಮೇಲೆ ಜನ ಇರ್ತಾರೋ ಅಲ್ಲಿವರೆಗೂ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಲಾಕ್ಸ್ ಓವರ್ 5% ಗ್ರೋತ್ ಇನ್ ಫೈನಾನ್ಷಿಯಲ್ 22 ಅಲ್ಲಿ. ಇವಾಗ 25 ಎಷ್ಟಾಗಿರಬಾರ್ದು. ಟಾಪ್ಸ್ ₹19,000 crore ಇನ್ ಸೇಲ್ಸ್. ಹಾಗೆ ನೋಡಿದ್ರೆ ಇಂಡಿಯಾ ಇನ್ನ ತುಂಬಾ ಕೆಳಗಡೆ ಇದೆ. ಚಿಕ್ಕ ಚಿಕ್ಕ ಕಂಟ್ರಿಗಳು ನೋಡ್ಬೋದು ನೀವು, ಮಲೇಷಿಯಾ, ಜಪಾನ್, ಅಮೆರಿಕಾ, ಇವೆಲ್ಲವೂ ಟಾಪ್ 5 ಇದಾವ್ರಿ. ಅಂದ್ರೆ ಅವರು ಡೈರೆಕ್ಟ್ ಸೆಲ್ಲಿಂಗ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ, ಪ್ರಿವೆನ್ಷನ್ ಹೆಲ್ತ್ ಬಗ್ಗೆ ಅವರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ನಮ್ಮಲ್ಲಿ ಆ ಅವೇರ್ನೆಸ್ಸೇ ಇಲ್ಲ. ಪ್ರಿವೆನ್ಷನ್ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ನಮ್ಮಲ್ಲಿ. ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಟಿಯಾನ್ಶಿಯನ್, ಪ್ರೌಡ್ ಫೀಲ್. ಓಕೆ.
ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇದಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಂಡಿಯನ್ ಅನ್ಎಂಪ್ಲಾಯ್ಮೆಂಟ್ ಸ್ಟಡಿ, ಬಟ್ ಯೂತ್ ಸಫರ್ಸ್. ಓಕೆ, ಸೊ ಏನಿದೆ ನೋಡಿ, ಈ ಒಂದು ನಿರುದ್ಯೋಗದಿಂದ ನಮ್ಮ ಯುವ ಜನತೆ ಡಿಪ್ರೆಷನ್ಗೆ ಹೋಗ್ತಾ ಇದೆ, ಬ್ಯಾಡ್ ಹ್ಯಾಬಿಟ್ಸ್ ಕಲಿತಾ ಇದ್ದಾರೆ, ಏನೇನೋ ಹ್ಯಾಕಿಂಗ್ ಮಾಡೋದು ಅಥವಾ ಕಳ್ತನ ಮಾಡೋದು, ದುಶ್ಚಟಕ್ಕೆ ದಾಸರಾಗೋದು. ಇಲ್ಲೇ ನಾವು ಒಂದು ಪ್ರಸಿದ್ಧವಾದ ಜ್ಯುವೆಲರಿ ಶಾಪ್ ಅಲ್ಲಿ ಒಂದು 5 ಪೋಸ್ಟ್ ಏನೋ ಇದ್ವು, ಅದಕ್ಕೆ ಡಿಗ್ರಿ, ಡಬಲ್ ಡಿಗ್ರಿ ಆದಂತ ಸುಮಾರು ಒಂದು 500,000 ಜನ ಬಂದಿದ್ದಾರೆ ಇಂಟರ್ವ್ಯೂಗೆ. ಅಂದ್ರೆ ನಮ್ಮ ಯೂತ್ಗೆ ಏನಿದೆ ನೋಡಿ, ಈ ಒಂದು ಬಿಸ್ನೆಸ್ ಬಗ್ಗೆ ಬಹಳ ಕಡಿಮೆ ನಾಲೆಜ್ ಇದೆ. ಏನು ಅಂದ್ರೆ ಜಾಬ್ ಮಾಡ್ಬೇಕು, ಜಾಬ್ ಮಾಡ್ಬೇಕು, ಜಾಬ್ ಮಾಡ್ಬೇಕು. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೆಲ್ ಸಕ್ಸಸ್ ಆಗ್ತಾ ಇದೆ ಅಂದ್ರೆ ಅದರದ ಡೂಪ್ಲಿಕೇಶನ್ ಮಾಡಿ, ಸ್ಕ್ಯಾಮ್ ಗೀಮ್ ಈ ತರ ಎಲ್ಲಾ ಮಾಡಿ, ಓಕೆ, ಇವತ್ತು ತುಂಬಾ ಜನ ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ, ಮನೆ ಗಿನೆ ಎಲ್ಲಾ ಕಳ್ಕೊಂಡಿದ್ದಾರೆ. ಹಾಗಾಗಿ ಯಾವತ್ತಿಗೂ ಏನಿದೆ ನೋಡಿ, ಮನಿ ಸರ್ಕ್ಯುಲೇಷನ್ ರಿಲೇಟೆಡ್ ಯಾವುದೇ MLM ಕಂಪನಿಯಲ್ಲಿ ವರ್ಕ್ ಮಾಡಬೇಡಿ. ಇವತ್ತು ಕ್ರಿಪ್ಟೋದಲ್ಲಿ ಕೋಟಿಗಟ್ಟಲೆ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಟ್ರಸ್ಟೆಡ್, ಓಕೆ, ಸೊ IDSA ಅಪ್ರೂವ್ಡ್ ಇದೆಯಾ, WFDS ಇಂದ ರಿಜಿಸ್ಟರ್ಡ್ ಇದೆಯಾ, ಇವೆಲ್ಲವನ್ನು ನೋಡಿಕೊಂಡು ಯಾವುದೇ ಕಂಪನಿ ಜಾಯಿನ್ ಆಗುವಾಗ ಆ ಕಂಪನಿ ಪ್ರೊಫೈಲು, ಪ್ರಾಡಕ್ಟ್, ಬಿಸ್ನೆಸ್ ಪ್ಲಾನು, ಗವರ್ಮೆಂಟ್ ರೂಲ್ಸ್ ಫಾಲೋ ಮಾಡ್ತಾ ಇದೆ ಇಲ್ವೋ, ಇದೆಲ್ಲವನ್ನು ನಾವು ನೋಡಿಕೊಂಡು ಏನಿದೆ ನೋಡಿ ನಾವು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋ ಮೊದಲು ಎಷ್ಟಾದ್ರೂ ಥಿಂಕ್ ಮಾಡಿ. ಸ್ಟಾರ್ಟ್ ಮಾಡಿ ಡಿಸಿಷನ್ ತಗೊಂಡ್ರ ನೋ ಸೆಕೆಂಡ್ ಥಾಟ್. ಓನ್ಲಿ ಒನ್ HD, ಆನರರಿ ಡೈರೆಕ್ಟರ್, ರಾಯಲ್ಟಿ ಇನ್ಕಮ್, ಮಲ್ಟಿಪಲ್ ಫಾರಿನ್ ಟ್ರಿಪ್ಸ್, ಕ್ರೋರ್ಸ್ ಗಟ್ಲೆ ಫಂಡ್, ಇವೆಲ್ಲವೂ ನಮ್ಮ TNS ಅಲ್ಲಿ ಸಿಗುತ್ತೆ. ಸೊ ಇನ್ಕ್ರೀಸಿಂಗ್ ಪಾರ್ಟಿಸಿಪೇಷನ್ ಆಫ್ ವುಮೆನ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ನೀವು ಇವತ್ತು ನೋಡ್ಬಹುದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹೆಣ್ಣು ಮಕ್ಕಳದ ಏನೈತೆ ನೋಡ್ರಿ ತುಂಬಾ ಪಾತ್ರ ಇದೆ. ಯಾಕಂದ್ರೆ ಇದು ಮನೇಲೆ ಕೂತ್ಕೊಂಡು ಬಿಸ್ನೆಸ್ ಮಾಡಬಹುದು, ಯಾವುದೇ ಆಫೀಸ್ ಬೇಡ, ಲಕ್ಷ ಕೋಟಿ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೇಡ. ನಾನು ಅವಾಗ್ಲೇ ಹೇಳಿದಾಗೆ ಇಲ್ಲಿ ನಮಗೆ ಲಕ್ಷ ಕೋಟಿ ಕನಸುಗಳು ಬೇಕು. ಮತ್ತೆ ಇವತ್ತು ಹೆಣ್ಣು ಮಕ್ಕಳು ಏನಿದೆ ನೋಡಿ, ಮನೆ ಕೆಲಸ ಆದ್ಮೇಲೆ ಇವತ್ತೆಲ್ಲ ಮನೆ ಕೆಲಸ ಎಲ್ಲ ತುಂಬಾ ಸರಳ ಆಗ್ಬಿಟ್ಟಿದಾವೆ. ಸೊ ಇವತ್ತು ಒಲೆ ಇಲ್ಲ, ಬೀಸೋಕಲ್ಲಿಲ್ಲ, ರುಬ್ಬುಗುಂಡಿಲ್ಲ, ಯಾವುದೂ ಇಲ್ಲ. ಸೊ ಎಲ್ಲ ಹಾಕಿ ಗ್ಯಾಸ್ ಅಲ್ಲಿ ಇಡಿ, ಕುಕ್ಕರ್ ಅಲ್ಲಿ ಹಾಕಿ 10 ನಿಮಿಷದಲ್ಲಿ ಅಡಿಗೆ ರೆಡಿ ಆಯ್ತು. ಮಿಕ್ಸರ್, ವಾಷಿಂಗ್ ಮಷೀನು ಎಲ್ಲ. ಸೊ ಟೈಮ್ ಸಿಗ್ತಾ ಮೊಬೈಲ್ ತಗೊಂಡು ಇಟ್ಕೊಂಡು ಕೂತ್ಬಿಡಿ, ರೀಲ್ಸ್ ನೋಡಿ, ಸೀರಿಯಲ್ ನೋಡಿ. ಅದ್ರ ಬದಲಾಗಿ ಅವರಿಗೆ ಈ ತರ ಒಂದು ನಾವು ಆಪರ್ಚುನಿಟಿನ ಕೊಟ್ಟಿವಿ ಅಂದ್ರೆ ಇವತ್ತು ಅವರ ಲೈಫ್ ಅಲ್ಲೂ ಏನಿದೆ ನೋಡಿ ಚೇಂಜಸ್ ಆಗುತ್ತೆ. ಹಾಗಾಗಿ ಈ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಎಸ್ಪೆಷಲಿ ವುಮೆನ್ಸ್ಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ. ದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಂಪವರ್ಸ್ ವುಮೆನ್ ಟು ರೈಟ್ ದೇರ್ ಓನ್ ಸಕ್ಸೆಸ್ ಸ್ಟೋರೀಸ್. ಓಕೆ, ಸೊ ನಾವು ದುಬೈಗೆ ಟ್ರಿಪ್ಪಿಗೆ ಹೋದಾಗ 540 ಜನ ಹೋಗಿದ್ವಿ. ಅದರಲ್ಲಿ ಮೋರ್ ದೆನ್ 200 ಹೆಣ್ಣು ಮಕ್ಕಳಿದ್ರು, 200 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಎಷ್ಟೋ ಜನರಿಗೆ ಓದು ಬರಹ ಬರಲ್ಲ, ಎಷ್ಟೋ ಜನ ಫಸ್ಟ್ ಟೈಮ್ ಅವರ ಲೈಫ್ ಅಲ್ಲಿ ಪ್ಲೇನ್ ಹತ್ತಿದ್ದಾರೆ. ಏನು ಆಗಲ್ಲ ಅಂದವರು ಇವತ್ತು ದೊಡ್ಡ ಬಿಸ್ನೆಸ್, ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ಸ್ ಆಗ್ತಾ ಇದ್ದಾರೆ. ವುಮೆನ್ ಎಂಪವರ್ಮೆಂಟ್ ನ ಪ್ರೂವ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಎ ಪವರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್, ದಟ್ ಈಸ್ ಎ ಪವರ್ ಆಫ್ TNS. Okay, TNS has a best 4 P's. Okay, so promoter, product, profile, plan. ಈ 4 ಏನಿದೆ ನೋಡಿ, ಇದು ನಮ್ಮ ಲೈಫ್ ಅನ್ನ ಚೇಂಜ್ ಮಾಡುವಂತ ಒಂದು ದಿ ಬೆಸ್ಟ್ ಆಪರ್ಚುನಿಟಿ. ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿ, ಪ್ಲಾನ್, ಪ್ರೊಫೈಲು ಎಲ್ಲವನ್ನು ತಿಳ್ಕೊಳ್ಳಿ, ತಿಳಿಸಿ. ತಿಳಿಯಲಾರದನ್ನ ತಿಳಿದವರನ್ನ ತಿಳಿದುಕೊಂಡು ತಿಳಿಯಲಾರದವರಿಗೆ ತಿಳಿಸಿ ಹೇಳೋದು, ಇದೇ ನಮ್ಮ ಕೆಲಸ. ಇದು ಬಿಟ್ರೆ ಮತ್ತೇನೂ ಇಲ್ಲ. ನಾನು ರಿಯಲೈಸ್ ಆಗ್ಬೇಕು, ನನ್ನಿಂದ 100,000 ಜನ ರಿಯಲೈಸ್ ಆಗ್ಬೇಕು.
ಸೊ ರ್ಯಾಪಿಡ್ಲಿ ಗ್ರೋವಿಂಗ್ ಮಾರ್ಕೆಟ್ ಆಫ್ ನ್ಯೂಟ್ರಾಸ್ಯೂಟಿಕಲ್ಸ್. ಇವಾಗ ಏನಾಗ್ತಾ ಇದೆ ಅಂದ್ರೆ ಹೆಲ್ತ್ ಅವೇರ್ನೆಸ್ ಬಗ್ಗೆ ಇವತ್ತು ಜನ ತುಂಬಾ ಕಾಳಜಿ ತಗೊಳ್ತಾ ಇದ್ದಾರೆ. ಎಲ್ರಿಗೂ ರಿಯಲೈಸ್ ಆಗಿದೆ, ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಆರೋಗ್ಯದ ಮಹತ್ವದ ಬಗ್ಗೆ, ಪ್ರಿವೆನ್ಷನ್ ಬಗ್ಗೆ ಏನಿದೆ ನೋಡಿ, ಎಲ್ಲರಿಗೂ ರಿಯಲೈಸ್ ಆಗ್ತಾ ಇದೆ. ಏನು ಅಂದ್ರೆ ಆರೋಗ್ಯ ಇದ್ರೆ ಮಾತ್ರ ಎಲ್ಲವೂ. ಆರೋಗ್ಯ ಇಲ್ಲ ಅಂದ್ರೆ 1 ರೂಪಾಯಿಗೂ ವ್ಯಾಲ್ಯೂ ಇಲ್ಲ, 1 ಕೋಟಿಗೂ ವ್ಯಾಲ್ಯೂ ಇಲ್ಲ, 100 ಕೋಟಿಗೂ ವ್ಯಾಲ್ಯೂ ಇಲ್ಲ. ಯಾಕಂದ್ರೆ ಈ 1 ಕೋಟಿ ಬರದಾಗ ಏನಿದೆ ನೋಡಿ, ಎಷ್ಟೇ ಸೊನ್ನೆಗಳಿರ್ಲಿ ಅದ್ರ ಮುಂದೆ ಇರುವಂತ ಒಂದೇ ಆರೋಗ್ಯ. ಆ ಆರೋಗ್ಯ ಅನ್ನೋ ಒಂದನ್ನ ತೆಗೆದು ಬಿಟ್ರೆ ನಮ್ಮಲ್ಲಿ ಏನು ಹೊಲ, ಬಂಗಾರ, ವಜ್ರ, ವೈಡೂರ್ಯ, ಕಾರು, ಬಂಗ್ಲೆ, ಫ್ಲಾಟ್ ಏನೆಲ್ಲ ಇದೆ ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ. ಅದೆಲ್ಲ ಶೂನ್ಯದಲ್ಲಿರುತ್ತೆ. ಅವೆಲ್ಲವಕ್ಕೂ ವ್ಯಾಲ್ಯೂ ಬೇಕು ಅಂದ್ರೆ ಈ ಒಂದನ್ನು ಆರೋಗ್ಯ ಬೇಕೇ ಬೇಕು. ಆ ಆರೋಗ್ಯ ಏನಿದೆ ನೋಡಿ, ಈ ನ್ಯೂಟ್ರಾಸ್ಯೂಟಿಕಲ್ಸ್ ಇಂದ ನಮಗೆ ಸಿಗ್ತಾ ಇದೆ ಅನ್ನೋದು ಜನರಿಗೆ ರಿಯಲೈಸ್ ಆಗ್ತಾ ಇದೆ. ನಾವು ಅದನ್ನೇ ಏನಿದೆ ನೋಡಿ ಯೂಸ್ ಮಾಡಬೇಕು, ಪ್ರಮೋಟ್ ಮಾಡಬೇಕು. ಸೊ ದೇರ್ ನೆವರ್ ಕ್ರಾಶ್ ಇನ್. ಓಕೆ, ಇಲ್ಲಿ ಏನಿದೆ ನೋಡಿ, ಯಾವತ್ತಿಗೂ ಈ ಇಂಡಸ್ಟ್ರಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಈ ಇಂಡಸ್ಟ್ರಿ ಯಾವಾಗ್ಲೂ ಇನ್ನ ಗ್ರೋತ್ ಆಗ್ತಾನೆ ಹೋಗುತ್ತೆ. ಸೊ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಆಗ್ತಾ ಇದಾವೆ, ಹೊಸ ಹೊಸ ಸೈಂಟಿಸ್ಟ್ ಬರ್ತಾ ಇದ್ದಾರೆ, ಹೊಸ ಹೊಸ ಮೆಡಿಸಿನ್ ನ ಕಂಡುಹಿಡಿತಾ ಇದ್ದಾರೆ, ಅದ್ರ ಜೊತೆಗೆ ಹೊಸ ಹೊಸ ರೋಗಗಳು ಹುಟ್ಕೊಳ್ತಾ ಇದಾವೆ. ಯಾವುದೇ ಡಯಾಬಿಟಿಕ್ ಹಾಸ್ಪಿಟಲ್ ನೋಡಿ, ತಿಂಗಳಲ್ಲಿ ಪೇಷಂಟ್ ಕಡಿಮೆ ಆಗ್ಬೇಕು, ಬಟ್ ಪೇಷಂಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾರೆ. ಈಗ ಹುಬ್ಬಳ್ಳಿಯಲ್ಲಿ ಇನ್ನ ಒಂದು 3 ತಿಂಗಳು 6 ತಿಂಗಳ ಒಳಗಡೆ ದೊಡ್ಡ ಹಾಸ್ಪಿಟಲ್ ಓಪನಿಂಗ್ ಆಗ್ತಾ ಇದೆ PB ರೋಡಿಗೆ. ಅಂದ್ರೆ ಪೇಷಂಟ್ ಹಾಗೆ ಜಾಸ್ತಿ ಆಗ್ತಾನೆ ಇದಾವೆ. ಆಲ್ರೆಡಿ ತುಂಬಾ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇದಾವೆ, ಆದ್ರೂ ಬೆಡ್ ಸಿಗ್ತಾ ಇಲ್ಲ. ಸೊ ಆಪರ್ಚುನಿಟಿ ಟು ವರ್ಕ್ ವಿತ್ ದ ನಂಬರ್ 1 ಕಂಪನಿ ಟಿಯಾನ್ಸ್. ಓಕೆ, ಸೊ ಏನಿದೆ ನೋಡಿ, ಈ ಒಂದು ಆಪರ್ಚುನಿಟಿನ ನಾವು ಗ್ರ್ಯಾಬ್ ಮಾಡ್ಕೊಳ್ಬೇಕು, ಎರಡೂ ಕೈಯಿಂದ ಗ್ರ್ಯಾಬ್ ಮಾಡ್ಕೋಬೇಕು. ಸೊ ಈ ಆಪರ್ಚುನಿಟಿನ ಬಗ್ಗೆ ಎಲ್ಲವನ್ನೂ ತಿಳ್ಕೊಳ್ಳಿ. ತಿಳಿಲಾರದೆ ಏನು ಮಾಡೋಕೆ ಹೋಗ್ಬೇಡಿ. ತಿಳ್ಕೊಂಡು ಏನಿದೆ ನೋಡಿ ಸ್ಟಾರ್ಟ್ ಮಾಡಿದ್ರ ವಾಪಸ್ ತಿರುಗಿ ನೋಡ್ಬೇಡಿ, ಇನ್ನೊಬ್ಬರಿಗೆ ಕಿವಿ ಕೊಡಬೇಡಿ. ಯಾಕಂದ್ರೆ ಏನು ಗೊತ್ತಿರ್ಲಾರ್ದವ್ರು ಏನೇನೋ ಹೇಳ್ತಾರೆ. ಆದ್ರಿಂದ ನಮ್ಗೆ ಮೋಟಿವೇಟ್ ಮಾಡೋದಕ್ಕಿಂತ ಡಿಮೋಟಿವೇಟ್ ಮಾಡೋರೇ ಜಾಸ್ತಿ. ಸೊ ಕಮಲ್ ಹಾಸನ್ ಅವರು ಹೇಳಿದ್ದಾರೆ ಏನು ಅಂತ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಹಾಗಾಗಿ ನಮಗ ನಾವೇ ಮುಂದೆ ಬರಬೇಕು. ಅದಕ್ಕೆ ಸೆಲ್ಫ್ ಮೋಟಿವೇಶನ್ಗಿಂತ ಬೇರೆ ಯಾವ ಮೋಟಿವೇಶನ್ ಅವಶ್ಯಕತೆ ಇಲ್ಲ. ಯಾವಾಗ ನನ್ನ ಕನಸುಗಳು, ನನ್ನ ಗುರಿ ನಾನ್ ರಿಯಲೈಸ್ ಮಾಡಿಕೊಂಡ್ರೆ ಮಾತ್ರ ನನ್ನ ಕನಸುಗಳು ನನಸಾಗತ್ತೆ, ನನ್ನ ಗುರಿನ ನಾನು ತಲುಪುತ್ತೇನೆ. ಆ ಗುರಿ ಕನಸು ಇವೆರಡಕ್ಕೂ ಏನಿದೆ ನೋಡಿ, ಟಿಯಾನ್ಸ್ ಇಸ್ ದ ಬೆಸ್ಟ್ ವೆರಿ ಬೆಸ್ಟ್ ಪ್ಲಾಟ್ಫಾರ್ಮ್. ಓಕೆ, ಸೊ ಇಫ್ ಯುವರ್ ಪ್ರೆಸೆಂಟ್ year is not better than your past year in your. Okay, so ಬಿಟ್ಟು ಬಿಡೋಣ ಪಾಸ್ಟ್, ಓಕೆ, ಪ್ರೆಸೆಂಟ್ ಫ್ಯೂಚರ್. ಇದ್ರ ಬಗ್ಗೆ ನಾವೇನಿದೆ ನೋಡಿ ಇವತ್ತಿಂದ ಥಿಂಕ್ ಮಾಡೋಣ. ಹಿಂದಿಂದ ಏನಾಯ್ತು ಹೋಯ್ತು, 25 ಮುಗಿತೀಗ, ಇನ್ನ ಒಂದು 15 ದಿನ 26 ಸ್ಟಾರ್ಟ್ ಆಗುತ್ತೆ. ಸೊ 2026 2 + 2 + 6 ಎಷ್ಟಾಯ್ತು 10, 1 + 0 1. ನೋಡಿ 2026 ಅನ್ನೋದು ಪ್ರತಿಯೊಬ್ಬರ ಲೈಫ್ ಅಲ್ಲಿ ನಂಬರ್ 1 ಆಗಿರುತ್ತೆ. ಎಲ್ಲರಿಗೂ ಇದು ಸಮಾನವಾದ ಆಪರ್ಚುನಿಟಿ. ಶತದಡ್ಡಗೂ 2026, ರ್ಯಾಂಕ್ ಹೋಲ್ಡರ್ಗೂ 2026, ಬಡವನಿಗೂ 26, ಶ್ರೀಮಂತನಿಗೂ 26, ಮಧ್ಯಮ ವರ್ಗದನಿಗೂ 26. ಆ 26 ಅನ್ನ ಕೂಡಿಸಿ ಅದರಿಂದ ಯಾರು ನಂಬರ್ 1 ಆಗ್ತಾರೋ ಅವರ ಇಯರ್ ಇದು. ಓಕೆ, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಟರ್ನ್ ಓವರ್ ನೋಡ್ಬೋದು ನೀವು ಅರೌಂಡ್ ದ ವರ್ಲ್ಡ್. ನೋಡಿ ಜಗತ್ತಿನ ತುಂಬಾ ಇವತ್ತು ನೆಟ್ವರ್ಕ್ ಇಂಡಸ್ಟ್ರಿ ಎಷ್ಟು ರ್ಯಾಪಿಡ್ ಆಗಿ ಗ್ರೋತ್ ಆಗ್ತಾ ಇದೆ ಅಂತ ನೋಡ್ಬೋದು. ನಮ್ಮ ಇಂಡಿಯಾ ನೋಡಿ ಎಲ್ಲಿದೆ, ಹೌದ್ರಿ? ಇಂಡಿಯಾ ಇಸ್ ಎ ಸ್ಲೀಪಿಂಗ್ ಜಾಯಿಂಟ್.
estimated to achieve 64,500 crore by 25. Huge potential. ನೀವು ನೋಡಬಹುದು ಇಲ್ಲಿ USA, ಚೈನಾ, ಜಪಾನ್, USA ಚೈನಾ ಬಿಟ್ಬಿಡಿ, ಜಪಾನ್ ನೋಡಿ ಬರೀ 12 ಕೋಟಿ ಪಾಪ್ಯುಲೇಷನ್, ಅವ್ರ ಟರ್ನ್ ಓವರ್ ನೋಡಿ ಎಷ್ಟಿದೆ. ಕೊರಿಯಾ ನೋಡಿ 5 crore ಓನ್ಲಿ ಟರ್ನ್ ಓವರ್ ನೋಡಿ. ನಮ್ಮ ಇಂಡಿಯಾ ನೋಡಿ 1.32 crore, 132 ಕೋಟಿ, 132 crore population, but turnover only 22,142. ಅಂದ್ರೆ ಎಷ್ಟು ಮಾರ್ಕೆಟ್ ಓಪನ್ ಆಗಿದೆ. ಈ ಆಪರ್ಚುನಿಟಿನ ಯಾರು ಎರಡು ಕೈಯಿಂದ ಗ್ರ್ಯಾಬ್ ಮಾಡ್ಕೊಂತಾರೋ they will become a champion. They will fulfill their all dreams. They will achieve all their goals. For every person, every single Indian, equal opportunity. ಹಾಗೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಎಲ್ಲರಿಗೂ ಸೇಮ್ ಪಾಠ ಹೇಳ್ತಾರೋ, ಸೇಮ್ ಟೀಚರ್ ಇರ್ತಾರೋ, ಬಟ್ ಅಲ್ಲಿ ಕೆಲವರು ಮಾತ್ರ ರ್ಯಾಂಕ್ ಬರ್ತಾರೆ, ಡಿಸ್ಟಿಂಕ್ಷನ್ ಬರ್ತಾರೆ, ಬಹಳಷ್ಟು ಮಂದಿ ಪಾಸ್ ಆಗ್ತಾರೆ, ಫೇಲ್ ಆಗ್ತಾರೆ. ಸೊ ಹಾಗಾಗಿ ಇವತ್ತು ಯಾರು ಹೊಸಬ್ರು ಬಂದಿದ್ದೀರಲ್ವಾ, ಅವ್ರಿಗೆ ಈ ಇಂಡಸ್ಟ್ರಿಯ ಪೊಟೆನ್ಷಿಯಲ್ ಈ ಸ್ಲೈಡ್ ಮೂಲಕ ಗೊತ್ತಾಗಬಹುದು. ಬೇಕಂದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ. ಇದು ಏನಿದೆ ನೋಡಿ, ಟಿಯಾನ್ಸ್ ಇಂಡಸ್ಟ್ರಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಜಾಯಿನ್ ದ ರೆವಲ್ಯೂಷನ್ ರೀ, ಒಂದು ಕ್ರಾಂತಿ. ನಮ್ಮ ಲೈಫ್ ಅಲ್ಲಿ ನಾವು ಕ್ರಾಂತಿ ತಗೊಂಡ್ಬರೋಣ, ನಮ್ಮ ಕುಟುಂಬಕ್ಕಾಗಿ ಕ್ರಾಂತಿ ಮಾಡೋಣ. ಎಷ್ಟೋ ಜನ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿ ಮಾಡಿದ್ದಾರೆ. ನಾವು ಲಕ್ಕಿಯೆಸ್ಟ್. ಸ್ವತಂತ್ರ ಕ್ರಾಂತಿ ಮಾಡ್ಬೇಕಾಗಿಲ್ಲ ನಾವು, ಬಟ್ ಈ ಹಣಕಾಸಿನಿಂದ ಸ್ವತಂತ್ರತೆ ಬೇಕಾಗಿದೆ. ಸ್ವತಂತ್ರಕ್ಕಾಗಿ ಅಲ್ಲ ಕ್ರಾಂತಿ, ಈ ಹಣಕಾಸಿನ ಸ್ವತಂತ್ರಕ್ಕಾಗಿ ಬೇಕಾಗಿದೆ. ಒಂದು ಹಬ್ಬ ಬಂದ್ರೆ ಸಾಲ ಮಾಡೋದು, ಮತ್ತೆ ಸ್ಯಾಲರಿ ತಗೊಂಡು ಮತ್ತೆ ಆ ಸಾಲ ತೀರಿಸ್ಕೊಂತ ಹೋಗೋದು. ಯಾರೋ ಸಡನ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು, ಮತ್ತೆ ಸಾಲ ಮಾಡೋದು, ಮತ್ತೆ ಸಾಲ ತೀರಿಸೋದು. ಜಾಬ್ ಇಸ್ ನಥಿಂಗ್ ಬಟ್ ಅ ಬೋಜ್. JOB ಜಾಬ್, ಉಲ್ಟಾ ಮಾಡಿ BOJ ಬೋಜ್. ನಮ್ಮೆಲ್ಲ ಕನಸುಗಳನ್ನ ಕಿಲ್ ಮಾಡಿ ನಮ್ಮ ಓನರ್ ಕನಸುಗಳನ್ನ ನನಸು ಮಾಡೋದಕ್ಕೆ ನಾವು ಲೈಫ್ ತುಂಬಾ ಹೆಣಗಾಡ್ತೀವಿ. 50 ವರ್ಷ ಜಾಬ್ ಮಾಡ್ತೀವ್ರಿ, 60 ವರ್ಷ, 70 ವರ್ಷ, ಒಬ್ಬೊಬ್ರು 80 ವರ್ಷ ಆದ್ರೂ ಜಾಬ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನೀವು 5 ವರ್ಷ ತಾಳ್ಮೆ, ಸಹನೆ, ಶ್ರದ್ಧೆ, ನಿಷ್ಠೆ, ಹೇಳ್ತಾರಲ್ಲ ಇಂಗ್ಲಿಷಲ್ಲಿ ಪೇಷನ್ಸ್ ಮತ್ತೆ ಪ್ಯಾಷನ್, ಈ 5 ವರ್ಷ ಕೊಡಿ. ಈ ಇಂಡಸ್ಟ್ರಿಯಲ್ಲಿ ನೀವು ಅಸಾಧ್ಯವಾದದನ್ನೆಲ್ಲ ಸಾಧ್ಯವಾಗಿಸ್ತೀರ. ನಾವು ಮಾಡ್ತಾ ಇದ್ದೀವಿ. ಈಗ 30 ವರ್ಷ ಮೆಡಿಕಲ್ ಶಾಪ್ ರನ್ ಮಾಡಿದೆ, ಕರ್ನಾಟಕ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಇದೇ ವರ್ಷ 4 ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಮಾಡಿದ್ದೀನಿ, 1 ಕಾರ್ ಅಚೀವ್ಮೆಂಟ್ ಮಾಡಿದ್ದೀನಿ. ಲಕ್ಷಗಟ್ಟಲೆ ಸಾಲ ಇತ್ತು, ಆ ಸಾಲನ ತೀರಿಸ್ತಾ ಇದ್ದೀನಿ ಜಸ್ಟ್ 1.5 year ಅಲ್ಲಿ. ಇಟ್ ಈಸ್ ಅ ಪವರ್ ಆಫ್ ಟಿಯನ್ಸ್. ಸೊ ನಮ್ಮ ಇಂಡಿಯಾಗೆ ಬಂದು ಇದು ಆಲ್ರೆಡಿ 25 ವರ್ಷ ಆಯ್ತು. ಓಕೆ, 6 ಬ್ರಾಂಚಸ್ ಇದಾವೆ ಇಂಡಿಯಾದಲ್ಲಿ, ಮೋರ್ ದೆನ್ 120 ಫ್ರಾಂಚೈಸಸ್ ಇದಾವೆ. ಓಕೆ, ಸೊ ಇವರು ನಮ್ಮ ಫೌಂಡರ್ ಲೀ ಜಿನ್ಯೂ ಸರ್. ಇವರ ಒಂದು ದೂರದೃಷ್ಟಿಯಿಂದ ಏನಿದೆ ನೋಡಿ, ಇವತ್ತು ಜಗತ್ತಿನ ತುಂಬಾ ಕೋಟಿಗಟ್ಟಲೆ ಕುಟುಂಬಗಳು, ಸಾಮಾನ್ಯ ಕುಟುಂಬಗಳು, ಬಡ ಕುಟುಂಬಗಳು ಇವತ್ತು ಕೋಟ್ಯಾಧೀಶ್ವರಾಗಿದ್ದಾರೆ. ಫಾರಿನ್ ಟ್ರಿಪ್ ಅಂದ್ರೆ ಸುಮ್ಮನೆ ಹುಬ್ಳಿ ಧಾರವಾಡ ಹೋಗಿ ಬಂದಾಗೆ ಆಗ್ತಾ ಇದೆ ಅವರ ಲೈಫ್ ಅಲ್ಲಿ. ಮೊನ್ನೆ ಮಲೇಷ್ಯಾಗೆ ಹೋದಾಗ ಒಬ್ಬ 70+ year ಯಂಗ್ ಅಂಡ್ ಡೈನಾಮಿಕ್ ಡಿಸ್ಟ್ರಿಬ್ಯೂಟರ್ ಫ್ರಮ್ ಟಿಯಾನ್ಸ್ 3 ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಮಾಡಿದ್ರು ಎಟ್ ದ ಇಯರ್ ಆಫ್ 70. ಟೈಮ್ ಸಿಕ್ಕರೆ ಆ ವಿಡಿಯೋ ಪ್ಲೇ ಮಾಡ್ತೀನಿ ನಾನು, ಅವ್ರ ಎನರ್ಜಿನ ನೋಡ್ಬೇಕು ನೀವು. ಓಕೆ, ಸೊ ಮಿಸ್ಟರ್ ಲೀ ಸರ್ ಇವರು ಒಂದು ನೋಡಿದ್ರೆ ನೀವು 1958 ಅಲ್ಲಿ ಇವರು ಬಾರ್ನ್ ಆಗಿದ್ದಾರೆ. ಫೌಂಡೆಡ್ ಟಿಯಾನ್ಸ್ ಗ್ರೂಪ್ ಇನ್ 95, ಎಸ್ಟಾಬ್ಲಿಷಿಂಗ್ ಸ್ಕೂಲ್ಸ್ ಅಂಡ್ ಯೂನಿವರ್ಸಿಟೀಸ್.
ಕೇರ್ ಅಬೌಟ್ ಹ್ಯೂಮನ್ ಹೆಲ್ತ್. ಓನ್ಲಿ ಏನಿದೆ ನೋಡಿ, ಇಲ್ಲಿ ನಮ್ದು ಬಿಸ್ನೆಸ್ ಅಷ್ಟೇ ಇಲ್ಲ, ಬಿಸ್ನೆಸ್ ಜೊತೆಗೆ ಏನಿದೆ ನೋಡಿ, ಡೊನೇಷನ್ಸ್ ಅಂತ ಹೇಳಿ 2,000 ಕೋಟಿ ರೂಪಾಯಿ ಮೇಲೆ ಬರೀ ಡೊನೇಷನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯುನೈಟೆಡ್ ನೇಷನ್ ಇಂದ ಅದನ್ನ ರೆಕಗ್ನೈಸ್ ಮಾಡಿ ಯುನೈಟೆಡ್ ನೇಷನ್ ಫ್ಲಾಗ್ ಕೊಟ್ಟಿದಾರ್ರಿ, ಸನ್ಮಾನ ಮಾಡಿದ್ದಾರೆ ಯುನೈಟೆಡ್ ನೇಷನ್ ಅವರು. ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ ಇನ್ ಏಷ್ಯಾ, ಇನ್ ಫೋರ್ಬ್ಸ್ ಲಿಸ್ಟ್ ರೈಸ್ಡ್ ಫ್ರಮ್ ಲೋವರ್ ಮಿಡಲ್ ಕ್ಲಾಸ್. ನೋಡಿ, ಇವರು ಒಂದು ಲೋವರ್ ಮಿಡಲ್ ಕ್ಲಾಸ್ ಇಂದ ಇವತ್ತು ಬಿಲಿಯನ್ ಆಗಿದ್ದಾರೆ. ಸೊ ಏನಿದೆ ನೋಡಿ, ಇಲ್ಲಿ ನಮ್ಮ ಇಕ್ವಿಪ್ಮೆಂಟ್ಸ್ ಏನಿದೆ ನೋಡಿ, ನಮಗೆ ಚೈನಾದಿಂದ ಬರುತ್ತೆ, ಬಟ್ ಬಾಕಿ ಎಲ್ಲ ಸಪ್ಲಿಮೆಂಟ್ಸ್ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತವೆ. ಅದು ನಮ್ಮ ಕರ್ನಾಟಕದಲ್ಲಿ. ಇನ್ನ ಒಂದು ಹೆಮ್ಮೆ ಅಂದ್ರೆ ಅದು ನಮ್ಮ ಕಾರವಾರದಲ್ಲಿ. ಓಕೆ, ಇವ್ರದ್ದು ಯೂನಿವರ್ಸಿಟಿನೂ ಇದೆ. ಹಾಗೆ ಇವರು ಅಮೇಠಿ ಮತ್ತೆ ಮಂಗಳಂ ಯೂನಿವರ್ಸಿಟಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಆ ಟೈಅಪ್ ಮಾಡುವಾಗ ನಮ್ಮ ಈಗಿನ ಬಿಜೆಪಿ ಅಧ್ಯಕ್ಷರಾದಂತ JP ನಡ್ಡಾದವರು, ಅವಾಗ ಅವರು ಎಜುಕೇಶನ್ ಮಿನಿಸ್ಟರ್ ಇದ್ರು, ಅವ್ರ ಜೊತೆ ಮೀಟಿಂಗ್ ಮಾಡಿಕೊಂಡು ಇದು ಟೈಅಪ್ ಮಾಡಿರುವಂತದ್ದು. ಓಕೆ, ಸೊ ಇದು ಏನಿದೆ ನೋಡಿ ನಮ್ಮ ಕಂಪನಿ ಪ್ರೊಫೈಲ್ ಬಗ್ಗೆ, ಮತ್ತೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾಕೆ ಮಾಡಬೇಕು ಅನ್ನೋದು. ಓಕೆ, ಸೊ ಇವಾಗ ಏನ್ ಬೇಕು ನಮಗೆ, ಈ ಒಂದು ಮಾರ್ಕೆಟಿಂಗ್ ಪ್ಲಾನ್. ಹೌದ್ರಿ, ಈ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನಮಗೆ ಏನೆಲ್ಲ ಇದೆ ಅಂತ ನಾವು ಇವಾಗ ನೋಡೋಣ. ಸ್ವಲ್ಪ ಇವತ್ತು ಒಂದು 10 ನಿಮಿಷ ಜಾಸ್ತಿ ಆದ್ರೆ ಪರವಾಗಿಲ್ಲ, ಸೊ ಪೇಷನ್ಸ್ ಇಂದ ಕೇಳಿ. ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ನ ಡಿಸೈನ್ ಮಾಡಿದ್ದು ಮೈಕಲ್ ಶೆಫೀಲ್ಡ್ ಅಂತ. ಇವರು ಒನ್ ಆಫ್ ದ ಫೇಮಸ್. ಓಕೆ, ಸೊ ಇವರು ಏನಿದೆ ನೋಡಿ ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ನ ಡಿಸೈನ್ ಮಾಡಿದ್ದಾರೆ. ತುಂಬಾ ಫೇರ್ ಆಗಿದೆ ರೀ. ನಾನು 9 ವರ್ಷ ಆಯ್ತು ಮಾಡಕತ್ತು. 1 ಪೈಸೆ ಆಚೆ ಈಚೆ ಇಲ್ಲ, 1 ಪೈಸೆ ಮೋಸ ಅನ್ನೋದಿಲ್ಲ. ಫೇರ್ ಅಂಡ್ ಲವ್ಲಿ, ಸ್ಟ್ರಾಂಗ್ ಅಂಡ್ ಸೇಫ್, ಅಕ್ಯುಮುಲೇಷನ್ ಸಿಸ್ಟಮ್. ಓಕೆ, ನೀವು ಎಷ್ಟು ನಿಮ್ಮ ಟೀಮ್ ಕೆಳಗಡೆ ಎಷ್ಟು ಕೆಳಗಡೆ ಡೆಪ್ತ್ ಎಷ್ಟು ಡೆಪ್ತ್ ಅನ್ನ ವರ್ಕ್ ಆಗ್ತಾ ಇರ್ಲಿ, ಎಲ್ಲ PV ನಿಮಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ರ್ಯಾಂಕಿಂಗ್ ನೆವರ್ ಡಿಕ್ರೀಸ್. ಯಾವುದೇ ಕಂಪ್ನಿಲಿ ನೀವು ವರ್ಕ್ ಮಾಡಿದಾಗ ಏನಿದೆ ನೋಡಿ, ಅಲ್ಲಿ ನೀವು ಆಯಾ ಮಂತ್ ಪರ್ಫಾರ್ಮೆನ್ಸ್ ತೋರಿಸ್ಲಿಲ್ಲ ಅಂದ್ರೆ ಡಿಕ್ರೀಸು ಇನ್ಕ್ರೀಸು ಆಗ್ತಾ ಇರುತ್ತೆ. ಬಟ್ ನಮ್ಮಲ್ಲಿ ಹಾಗಿಲ್ಲ. ಒಮ್ಮೆ ನೀವು ಒಂದು ರ್ಯಾಂಕ್ ಅಚೀವ್ಮೆಂಟ್ ಮಾಡಿದ್ರೆ ಅದು ಲೈಫ್ ಲಾಂಗ್ ಇರುತ್ತೆ, ಇನ್ಕ್ರೀಸ್ ಆಗುತ್ತೆ ಅಥವಾ ತಟಸ್ಥವಾಗಿರುತ್ತೆ, ಬಟ್ ಡಿಕ್ರೀಸ್ ಆಗಲ್ಲ. ದೇರ್ ಈಸ್ ಓನ್ಲಿ ಪ್ರಮೋಷನ್, ನೋ ಡಿಮೋಷನ್. So bonus percentage not reduced. Okay, no personal sales for 2 to 4 stars. So 2 to 4 star ಇದವರೆಗೆ PP ಮಾಡೋದಕ್ಕಾಗಿಲ್ಲ. ವೆರಿ ಲೆಸ್ ಪರ್ಸನಲ್ PV. ಬೇರೆ ಕಂಪ್ನಿಗಳೆಲ್ಲ ತುಂಬಾ ಇರುತ್ತೆ, ಬಟ್ ನಮ್ಮಲ್ಲಿ ಏನಿದೆ ನೋಡಿ ಬಹಳ ಕಡಿಮೆ ಪರ್ಸನಲ್ PV ಇದೆ ಟು ಎಂಜಾಯ್ ಆಲ್ ಫ್ರೂಟ್ಸ್ ಆಫ್ ಯುವರ್ ವರ್ಕ್. ಎಷ್ಟೋ ಜನ ತಮ್ಮ ಪರ್ಸನಲ್ PV ಮೇಂಟೈನ್ ಮಾಡ್ಕೊಳಕ್ ಆಗ್ಲಾರ್ದೆ ಲಕ್ಷ ಇನ್ಕಮ್ ನ ಕಳ್ಕೊಂತಾರೆ. ಲೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಬಹಳ ಕಡಿಮೆ ಇನ್ವೆಸ್ಟ್ಮೆಂಟ್ ಬೇಕು. ಇವತ್ತು ನೀವೊಂದು ಸಣ್ಣ ಪಾನ್ ಅಂಗಡಿ ತೆಗಿಬೇಕಂದ್ರು, ಪಾನ್ ಬೀಡ ಅಂಗಡಿ ತೆಗಿಬೇಕಂದ್ರು 1 ರಿಂದ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು. ಬೆಳಗ್ಗಿಂದ ರಾತ್ರಿವರೆಗೂ ನಿಂತು ಬಿಸ್ನೆಸ್ ಮಾಡಬೇಕು. ಆ ನಿಂತು DVT ವೇರಿಕೋಸ್ ವೇನ್ಸ್ ಆಗಿ ಮತ್ತೆ ದುಡ್ದಿದ್ದನ್ನ ಆಸ್ಪತ್ರೆಗೆ ಹಾಕ್ಬೇಕು. ಇಲ್ಲಿ ಹಾಗಲ್ಲ. ಇಲ್ಲಿ ಬಹಳ ಲೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇಲ್ಲ, ಏನಿಲ್ಲ. ಇಲ್ಲಿರೋದು ಓನ್ಲಿ ನಿಮ್ಮ ಡ್ರೀಮ್ಸ್ ಮತ್ತೆ ಗೋಲ್ಸ್ ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಟಿಯಾನ್ಸ್ ಪ್ರಾಡಕ್ಟ್ಸ್ BV is 50 to 100% ಇದಾವೆ. We can get maximum percentage of bonus in Tians. ಓಕೆ, ಕಂಪನಿ ಏನಿದೆ ನೋಡಿ, ಕಂಪನಿ ಮಾರ್ಜಿನ್ ತುಂಬಾ ಕಡಿಮೆ ತಗೊಳುತ್ತೆ. ಮ್ಯಾಕ್ಸಿಮಮ್ ಬೋನಸ್ ನ ನಮ್ಮೆಲ್ಲ ಡಿಸ್ಟ್ರಿಬ್ಯೂಟರ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ದಟ್ ಈಸ್ ಅ ಬ್ಯೂಟಿ ಆಫ್ ಅವರ್ ಹೈಬ್ರಿಡ್ ಬಿಸ್ನೆಸ್ ಪ್ಲಾನ್. ಓಕೆ, ಸೊ ಡಿಫರೆನ್ಸ್ ಆಫ್ ಬೋನಸ್ 5 to 42% ಇದೆ.
ಯಾವ ಇಂಡಸ್ಟ್ರಿಯಲ್ಲಿ ನೋಡಿ ಇಷ್ಟು ಡಿಫರೆನ್ಸ್ ಬೋನಸ್ ಇಲ್ಲ. ಓಕೆ, TNS released the social award, special award, luxury fund at one shot. ಸೊ ಇಲ್ಲಿ ನೋಡಿ ಏನು ಅಂದ್ರೆ ಎಷ್ಟೇ ಬೋನಸ್ ಅವ್ರು ಅನೌನ್ಸ್ ಮಾಡ್ಲಿ ಅದನ್ನ ಒನ್ ಶಾಟ್ ಪೇಮೆಂಟ್ ಅಲ್ಲಿ ಆಗ್ಬಿಡುತ್ತೆ. ನಮಗೆ ಡೈರೆಕ್ಟ್ ಆಗಿ ಏನಿದ್ರೆ ನಮ್ಮ ಅಕೌಂಟಿಗೆ 50,000 ಇರ್ಬೋದು, 1 ಲಕ್ಷ, 1 ಕೋಟಿ, ಎಷ್ಟಾದ್ರೂ ಇರ್ಲಿ. ಬರೀ ಇಲ್ಲಿ 50 ಲಕ್ಷ ಗಟ್ಲೆ ಕಾರ್ ಫಂಡ್ ಕೊಡ್ತಾರೆ, 1 ಕೋಟಿ ಗಟ್ಲೆ ವಿಲ್ಲಾ ಫಂಡ್ ನ ಕೊಡ್ತಾರೆ ಇಲ್ಲಿ. ಅದು ಒನ್ ಶಾಟ್, ಪಾರ್ಟ್ ಇಲ್ಲ, EMI ಇಲ್ಲ, ಎವ್ರಿ ಮಂತ್ ನೀವು ಪರ್ಫಾರ್ಮೆನ್ಸ್ ತೋರಿಸ್ಬೇಕು, ಅವಾಗ ಕೊಡ್ತೀವಿ ಇಲ್ಲ. ಅವ್ರು ಹೇಳಿದ್ದ ಕ್ರೈಟೀರಿಯಾನ ಅವ್ರು ಹೇಳಿದ್ದು ಪೀರಿಯಡ್ಸ್ ಅಲ್ಲಿ ಮುಗಿಸಿದ್ರ ನೆಕ್ಸ್ಟ್ ನಮ್ಮ ಅಕೌಂಟಿಗೆ ಡೈರೆಕ್ಟ್ ಅಷ್ಟು ಬಂದ್ಬಿಡ್ತು. TNS distributors can generate the sales anywhere and any time. No time limitation, 24 hours. So there is no time limit ರೀ. ನಿಮಗೆ ಎಷ್ಟು ಫಾಸ್ಟ್ ಅಚೀವ್ಮೆಂಟ್ ಮಾಡಬೇಕು ನೀವು ಅಷ್ಟು ವರ್ಕ್ ಮಾಡಿ, ಎಲ್ಲಾದ್ರೂ ಮಾಡಿ. ನಾವ್ ಇಲ್ಲೇ ಕೂತು ಆಸ್ಟ್ರೇಲಿಯಾವರೆಗೂ ಮಾಡಿದೀವಿ. ಸೌದಿ ಕಸ್ಟಮರ್ಸ್ ನಮ್ಮ ಹತ್ರ ತಗೊಂಡಿದ್ದಾರೆ. ಲೈಫ್ ಟೈಮ್ ಮೆಂಬರ್ಶಿಪ್ ಅಂಡ್ ಗ್ಲೋಬಲ್ ಸ್ಪಾನ್ಸರಿಂಗ್. ಇಲ್ಲಿ ನೋಡಿ ನಿಮಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಸಿಗುತ್ತೆ, ಮತ್ತೆ ಗ್ಲೋಬಲ್ ಆಪರ್ಚುನಿಟಿ. ಇದು ನೀವು ಎಲ್ಲಾದ್ರೂ ಸ್ಪಾನ್ಸರಿಂಗ್ ಮಾಡಬಹುದು, ನಿಮ್ಮ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡಬಹುದು. 190ಕ್ಕಿಂತ ಹೆಚ್ಚು ದೇಶಗಳಲ್ಲಿ ನಮ್ಮ TNS ಬಿಸ್ನೆಸ್ ಇದೆ. ಸೊ TNS ಮಾರ್ಕೆಟಿಂಗ್ ಪ್ಲಾನ್ ಇದೆ ನೋಡಿ, ಬಹಳ ಈಸಿ ಆಗಿದೆ. ಓಕೆ, ಸೊ ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು. ಟು ಎವ್ರಿ ಒನ್ ಕಂಪೇರ್ ವಿತ್ ಅದರ್ MLM ಕಾನ್ಸೆಪ್ಟ್ಸ್. ನೀವು ಯಾವ್ದಾದ್ರು ಬೇರೆ ಇಂಡಸ್ಟ್ರಿಯ ಬಿಸ್ನೆಸ್ ಪ್ಲಾನ್, ಮಾರ್ಕೆಟಿಂಗ್ ಪ್ಲಾನ್ ತಗೊಂಡ್ಬನ್ನಿ, ನಮ್ದು ಬಹಳ ಈಸಿ ಆಗಿದೆ, ಈಸಿಯಾಗಿ ಅರ್ಥ ಆಗುತ್ತೆ. 9 ಟೈಪ್ಸ್ ಆಫ್ ಬೋನಸ್ ಇದಾವೆ, ಟೋಟಲ್ 9 ತರ ಇಲ್ಲಿ ಬೋನಸ್ ಇದಾವೆ. ಓಕೆ, ನೋ ನೀಡ್ ಸೈಡ್ ವ್ಯಾಲ್ಯೂಮ್ಸ್ ಫಾರ್ ಬೋನಸ್. TNS products are very strong and good and support to promote the business. ಸೊ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ ಏನಿದೆ ನೋಡಿ, ಒಂದು ಕಂಪನಿ 33 ವರ್ಷದವರೆಗೂ ಸ್ಟ್ಯಾಂಡ್ ಆಗಿ ನಿಂತಿದೆ ಅಂದ್ರೆ ಬಿಕಾಸ್ ಆಫ್ ಪ್ರಾಡಕ್ಟ್. ಬಿಸ್ನೆಸ್ ಪ್ಲಾನ್, ಮೈ ಸ್ಕಿಲ್ ಏನಾದ್ರೂ ಇರ್ಲಿ, ಎಟ್ ದ ಎಂಡ್ ಆಫ್ ನಾವ್ ಏನ್ ಮಾಡ್ಬೇಕು, ಪ್ರಾಡಕ್ಟ್ ಅಲ್ವಾ, ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕು. ಸೊ ಯೂನಿಕ್ ಪ್ರಾಡಕ್ಟ್, ಗುಡ್ ರಿಸಲ್ಟ್ ಇರುವಂತ ಪ್ರಾಡಕ್ಟ್ ಮಾತ್ರ ಮಾರ್ಕೆಟ್ ಅಲ್ಲಿ ನಿಲ್ಲುತ್ತೆ. ಸೊ ಇಂಟರ್ನ್ಯಾಷನಲ್ ಶೇರಿಂಗ್ ಬೋನಸ್ ಇದೆ. ಇದೇ ತಿಂಗಳ ನಾನು ಅದಕ್ಕೆ ಎಲಿಜಿಬಲ್ ಆಗ್ತಾ ಇದ್ದೀನಿ. ರಾಯಲ್ಟಿ ಇನ್ಕಮ್ಗೆ ತುಂಬಾ ಹತ್ರದಲ್ಲಿದೆ. ನಮ್ಮ ರಾಮನ್ ಗೌಡ್ರು ಇನ್ನೇನು 8 ಸ್ಟಾರ್ ಆಗ್ತಾ ಇದ್ದಾರೆ. ಅವ್ರು 8 ಸ್ಟಾರ್ ಆದ ಕೂಡಲೇ ನಾನು ಬ್ರಾಂಜ್ ಲೈನ್ ಆಗ್ತೀನಿ. ಇಡೀ ಜಗತ್ತಲ್ಲಿ ಎಲ್ಲೇ TNS ಪ್ರಾಡಕ್ಟ್ ತಗೊಳ್ಳಿ, ಅಲ್ಲಿಂದ ನನಗೆ ಇನ್ಕಮ್ ಬರುತ್ತೆ. ಅಂದ್ರೆ ನಾನು ರಾತ್ರಿ ಮಲ್ಕೊಂಡಾಗೂ ಬಿಸ್ನೆಸ್ ಆಗ್ತಾ ಇರುತ್ತೆ. ಯಾರು ಅಮೆರಿಕಾದಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಅದರಿಂದ ಬೋನಸ್ ಬರುತ್ತೆ. ನನಗಷ್ಟೇ ಅಲ್ಲ, ಇಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಬರುತ್ತೆ. ನಾವು ತಗೊಳ್ಬೇಕು ಅಷ್ಟೇ. ಇದು ಕನ್ನಡಿಯೊಳಗಿನ ಗಂಟಲ್ಲ, ಕಾಣತ್ತೆ ಸಿಗಲ್ಲ ಅಲ್ಲ, ಇದು ಕಾಣತ್ತೆ ಸಿಗತ್ತೆ, ನಾವು ಹೋಗಿ ತಗೋಬೇಕು ಅಷ್ಟೇ. ಬೋನಸ್ ಕ್ಯಾಲ್ಕುಲೇಷನ್ ಇಟ್ಸ್ ಬೇಸ್ಡ್ ಆನ್ ಕರೆಂಟ್ ಮಂತ್ ರ್ಯಾಂಕ್. ಸೊ ನಿಮ್ಮ ಏನು ರ್ಯಾಂಕ್ ಇರುತ್ತೆ ನೋಡಿ, ಅದ್ರ ಮೇಲೆ ಇಲ್ಲಿ ನಿಮಗೆ ಬೋನಸ್ ಕ್ಯಾಲ್ಕುಲೇಷನ್ ಆಗುತ್ತೆ. TNS ಬಿಸ್ನೆಸ್ ಇಸ್ ಅವರ್ ಜನರೇಷನ್ ಬಿಸ್ನೆಸ್. ಇಲ್ಲಿ ಜನರೇಷನ್ ಇದೆ ಮತ್ತೆ ಬೈನರಿನೂ ಇದೆ, ಎರಡೂ ಇದೆ. ಓಕೆ, ಹಾಗಾಗಿ ಇದು ಹೈಬ್ರಿಡ್ ಬಿಸ್ನೆಸ್ ಪ್ಲಾನ್. ಗ್ಲೋಬಲ್ ರೆಕಗ್ನೈಸೇಷನ್ ಫಾರ್ TNS ಡಿಸ್ಟ್ರಿಬ್ಯೂಟರ್ಸ್. ಹೌದ್ರಿ, ಮೊನ್ನೆ ನನಗೆ ರೆಕಗ್ನೈಸೇಷನ್ ಮಾಡಿದ್ರು. ನಮ್ಮ ಚೈನಾದಲ್ಲಿ ಇರುವಂತಹ ಹೆಡ್ ಕ್ವಾರ್ಟರ್ ಹೋಗಿದ್ವಿ ನಾವು. ಆ ಹೆಡ್ ಕ್ವಾರ್ಟರ್ ಅಲ್ಲಿ ಮೋರ್ ದೆನ್ ಬಹಳಷ್ಟು ಕಂಟ್ರಿಯಿಂದ ಜನ ಬಂದಿದ್ರು. ಅಲ್ಲಿ ನನ್ನ ಕಾರ್ ಅಚೀವ್ಮೆಂಟ್ ಆಗಿದ್ದಕ್ಕೆ ರೆಕಗ್ನೈಸೇಷನ್ ಮಾಡಿದ್ರು. ಅಂದ್ರೆ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ನನಗೆ ಗುರುತಿಸ್ಕೊಂಡಿದ್ದೆ. ಇಲ್ಲಿ ನಮ್ಮ ಒಂದು ಅಸೋಸಿಯೇಷನ್ ಮೀಟಿಂಗ್ ಇದ್ರೆ ನಮ್ಗೆ ಯಾರು ರೆಕಗ್ನೈಸ್ ಮಾಡ್ತಾ ಇದ್ದಿದ್ದಿಲ್ಲ. ಅಂತದ್ದು ಇಡೀ ವಿಶ್ವದ ನಾನಾ ದೇಶದ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ರು, ಮೀಡಿಯಾ ಬಂದಿತ್ತು, ಅರೌಂಡ್ ದ ವರ್ಲ್ಡ್ ದೊಡ್ಡ ದೊಡ್ಡ ಮೀಡಿಯಾಸ್ ಎಲ್ಲ ಬಂದಿದ್ವು. ಅಲ್ಲಿ ನಮಗೆ ರೆಕಗ್ನೈಸೇಷನ್ ಆಯಿತು.
ಇಂಟರ್ನ್ಯಾಷನಲ್ ಮೀಟಿಂಗ್ ಫಾರ್ ಗೋಲ್ಡ್ ಲೈನ್ ಅಂಡ್ ಅಬೋ ಲೀಡರ್ಸ್. ಓಕೆ, ಒನ್ಸ್ ನಾವ್ ಇಲ್ಲಿ ಗೋಲ್ಡ್ ಲೈನ್ ಅಂಡ್ ಅಬೋ ಲೀಡರ್ಸ್ ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಗೆ ಮೀಟಿಂಗ್ಗೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಟಿಯಾನ್ಸ್ ಯಾಕೆ ಬೆಸ್ಟ್ ಕಂಪನಿ ಅಂದ್ರೆ ಇದು ಏನಿದೆ ನೋಡಿ, ನಮ್ಮ ಹೆಡ್ ಕ್ವಾರ್ಟರ್ 3.2 ಸ್ಕ್ವೇರ್ ಕಿಲೋಮೀಟರ್ ಇದೆ, ಅಷ್ಟು ದೊಡ್ಡದು. 1200+ ಓನ್ ಪ್ರಾಡಕ್ಟ್ಸ್ ಇದಾವೆ. ಯಾರೋ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಯಾರೋ ಮಾರ್ಕೆಟಿಂಗ್ ಮಾಡಿದ್ರು ಅಲ್ಲ, ಇಲ್ಲಿ ದೇ ಹ್ಯಾವ್ ದೇರ್ ಓನ್ 1200+ ಪ್ರಾಡಕ್ಟ್ಸ್, 100 ಟೈಪ್ಸ್ ಆಫ್ ಇಕ್ವಿಪ್ಮೆಂಟ್ಸ್ ಪೇಟೆಂಟೆಡ್, ಅದರಲ್ಲಿ ಮ್ಯಾಕ್ಸಿಮಮ್ 700+ ಸರ್ಟಿಫಿಕೇಟ್ಸ್ ವರ್ಲ್ಡ್ ವೈಡ್. ನೋಡಿ, ಜಗತ್ತಿನಾದ್ಯಂತ 700ಕ್ಕಿಂತ ಹೆಚ್ಚು ಸರ್ಟಿಫಿಕೇಟ್ ಸಿಕ್ಕಿದಾವೆ ನಮ್ಮ ಪ್ರಾಡಕ್ಟ್ಸ್. ಮ್ಯಾನುಫ್ಯಾಕ್ಚರಿಂಗ್ ಇನ್ ಮೋರ್ ದೆನ್ 19 ಕಂಟ್ರೀಸ್, 110 ಕಂಟ್ರೀಸ್ ಅಲ್ಲಿ ಬ್ರಾಂಚಸ್ ಇದ್ದಾವೆ. 190 ದೇಶದಲ್ಲಿ ನೋಡಿ ನೀವು ಇಲ್ಲಿ ಬಿಸಿನೆಸ್ ಆಪರೇಟ್ ಮಾಡ್ತಾ ಇದ್ದಾರೆ. ನೀವು 190 ದೇಶದಲ್ಲೂ ಏನಿದೆ ನೋಡಿ ನಿಮ್ಮ ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡಬಹುದು. ಸೊ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇದೆ ನಮ್ಮ ಕಂಪನಿ. 6,500 ಡಿಸ್ಟ್ರಿಬ್ಯೂಟರ್ಸ್ಗೆ ಫ್ರಾನ್ಸ್ ಕಂಟ್ರಿ ಕರ್ಕೊಂಡೋಗಿದ್ರು. ಸೊ ಯಾವುದೇ ಕಂಪ್ನಿಲಿ ಕೆಲಸ ಮಾಡಿ ನೀವು, ಫಾರಿನ್ ಅಂದ್ರೆ ಬ್ಯಾಂಕಾಕ್, ಮ್ಯಾಕ್ಸಿಮಮ್ ಅಂದ್ರೆ ದುಬೈ. ಬಟ್ ನಮ್ಮಲ್ಲಿ ನಮ್ಮ ಸರ್ ಸುಭಾಷ್ ಸರ್ ಏನಿದೆ ನೋಡಿ, ಇವತ್ತು ಇಂಗ್ಲೆಂಡ್ ಹೋಗಿ ಬಂದಿದ್ದಾರೆ, ಆಸ್ಟ್ರೇಲಿಯಾ ಹೋಗಿ ಬಂದಿದ್ದಾರೆ, ಫ್ರಾನ್ಸ್ ಹೋಗಿ ಬಂದಿದ್ದಾರೆ, ಅರೌಂಡ್ ದ ಗ್ಲೋಬ್ ತಿರುಗಿದ್ದಾರೆ ಇವರು. ಅದು ಕಪಲ್ಸ್. ಸೊ 2,000 ಕೋಟಿಗಿಂತ ಜಾಸ್ತಿ ಡೊನೇಷನ್ ನ ಕೊಟ್ಟಿದ್ದಾರೆ. ಪ್ರೆಸ್ಟಿಜಿಯಸ್ ಮೆಂಬರ್ ಆಫ್ WFTC ಅಂಡ್ IDSA. ಆಲ್ರೆಡಿ ಲ್ಯಾಕ್ಸ್ ಆಫ್ ಟೀಮ್ ಮೆಂಬರ್ಸ್ ಫುಲ್ಫಿಲ್ಡ್ ದೇರ್ ಫಾರಿನ್ ಟ್ರಿಪ್ಸ್. ಅದರಲ್ಲೂ ನಾನು ಒಬ್ಬ, ಪ್ರವೀಣು ಒಬ್ರು, ಲಿಂಗರಾಜು, ರಾಘವೇಂದ್ರ, ಡಾಕ್ಟರ್ ದಯಾನಂದ್, ನಮ್ಮ ಅಮೃತ, ನಮ್ಮ ಮಿಸಸ್. ಮನಸ್ಸಲ್ಲೂ ಅನ್ಕೊಂಡಿದ್ದಿಲ್ಲ ನಾವು ಏರ್ಪೋರ್ಟ್ಗೆ ಹೋಗ್ತೀವಿ ಅಂತ. ವಿಮಾನ ಹತ್ತೋದ್ ಬಿಡಿ, ಏರ್ಪೋರ್ಟ್ಗೆ ಹೋಗ್ತೀವಿಲ್ಲ ಅಂದ್ಕೊಂಡವ್ರು ಇವತ್ತು ಫಾರಿನ್ ಟ್ರಿಪ್ಸ್ ಅಂದ್ರೆ ನನ್ನ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಫೋನ್ ಮಾಡಿ ಇಂಡಿಯಾದಲ್ಲಿ ಇದೆಯಲ್ಲಪ್ಪ ಅಂತ ಕೇಳ್ತಾರೆ. ಯಾಕಂದ್ರೆ ಒಂದೊಂದು ವರ್ಷಕ್ಕೆ 3 ಫಾರಿನ್ ಟ್ರಿಪ್ ಅಂದ್ರೆ ಏನ್ರಿ, 4ನೇದು ಅಚೀವ್ ಆಯ್ತು. ಯಾವ್ದಾದ್ರು ದೊಡ್ಡ ದೊಡ್ಡ ಬ್ಯಾಂಕ್ ಮ್ಯಾನೇಜರ್ ಹೋಗ್ತಾರ, ದೊಡ್ಡ ದೊಡ್ಡ ಡಾಕ್ಟರ್ಸ್ ಹೋಗ್ತಾರ, ಪ್ರೊಫೆಸರ್ಸ್ ಹೋಗ್ತಾರ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಹೋಗ್ತಾರ? ಇಲ್ಲ. ಯಾಕಂದ್ರೆ ಅವ್ರು ಹೋಗ್ಬೇಕು ಅಂದ್ರೆ ಟೈಮ್ ಇರಲ್ಲ, ದುಡ್ಡು. ನಮ್ದಾಗಲ್ಲ, ಟೈಮ್ ಸಿಕ್ಕಾಪಟ್ಟೆ ಇರುತ್ತೆ, ₹1 ಖರ್ಚಿಲ್ಲ. ಮ್ಯಾಕ್ಸಿಮಮ್ ನಾವು ಬೆಂಗಳೂರು ಅಥವಾ ಚೆನ್ನೈ ಏರ್ಪೋರ್ಟ್ ವರ್ಗೂ ಖರ್ಚು ಮಾಡೋದು. ಒಮ್ಮೆ ನಾವು ಏರ್ಪೋರ್ಟ್ ಎಂಟ್ರಿ ಆದ್ವಿ ಅಂದ್ರೆ ವಾಪಸ್ ಬರೋವರೆಗೂ A to Z ವರ್ಲ್ಡ್ ಕ್ಲಾಸ್ ಲಕ್ಸುರಿಯಸ್ ಟ್ರಿಪ್ ನ ಮಾಡಿಸ್ತಾರೆ. ಕ್ರಿಯೇಟೆಡ್ ಥೌಸಂಡ್ಸ್ ಆಫ್ ಕಾರ್ ಅಚೀವರ್ಸ್ and hundreds of villa achievers. We are world's top and best. Why to look for secondary choice? ಯಾಕೆ ನಾವು ಇದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಆಗಿ ತಗೋಬೇಕು ಅಂದ್ರೆ ಟಿಯಾನ್ಸ್ ಇಸ್ ಎ ವರ್ಲ್ಡ್ಸ್ ಟಾಪ್ ಅಂಡ್ ಬೆಸ್ಟ್ ಕಂಪನಿ. ಏಷಿಯಾಸ್ ಬ್ರ್ಯಾಂಡ್ ಅವಾರ್ಡ್ ವಿನ್ನಿಂಗ್ ಸಿಕ್ಕಿದೆ ನಮ್ಮ ಕಂಪನಿಗೆ. ಟಾಪ್ 10 and most favorable health and wellness brand in Asia. ಆಲ್ರೆಡಿ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ವಿತ್ ಹ್ಯೂಜ್ ಸಕ್ಸೆಸ್ ಸ್ಟೋರೀಸ್. ಎಲ್ಲ ಸಿದ್ಧವಾಗಿದೆ. ಇವಾಗ ಜಸ್ಟ್ ನಾವು ಬರಬೇಕು, ಊಟ ಮಾಡಬೇಕು. ಬೆಸ್ಟ್ ಪ್ರಾಡಕ್ಟ್ಸ್, ಬೆಸ್ಟ್ ಪ್ಲಾನು, ಬೆಸ್ಟ್ ಪ್ರೊಮೋಟರ್. ಯುವರ್ ಅಸೋಸಿಯೇಷನ್ ವಿತ್ ಸಿಸ್ಟಮ್ ಮೇಕ್ಸ್ ಯುವರ್ ಸಕ್ಸೆಸ್ ಸ್ಟೋರಿ ಟು ದಿಸ್ ವರ್ಲ್ಡ್. ನೀವು ಸಿಸ್ಟಮ್ ಜೊತೆ ಎಷ್ಟು ಅಸೋಸಿಯೇಟ್ ಆಗಿರ್ತೀರೋ ನಿಮ್ಮ ಸಕ್ಸೆಸ್ ಸ್ಟೋರಿ ನೋಡಿ ಜಗತ್ತಿಗೆ ಗೊತ್ತಾಗುತ್ತೆ, ಇಡೀ ಜಗತ್ತಿಗೆ. ನಮ್ಮ ಸಣ್ಣ ಸಕ್ಸೆಸ್ ಸ್ಟೋರಿನ ಇವತ್ತು ಜಗತ್ತಿಗೆ ಗೊತ್ತಾಯ್ತು. ಸೊ ಥ್ಯಾಂಕ್ ಯು. ಹಾಗೆ ಏನಿದೆ ನೋಡಿ, ಇಷ್ಟು ಒಂದು ಒಳ್ಳೆ ಆಪರ್ಚುನಿಟಿ ಇರುವಂತ ಈ ನಮ್ಮ ಟಿಯಾನ್ಸ್ ಕಂಪ್ನಿಗೆ ಯಾಕೆ ನಾವು ಜಾಯಿನ್ ಆಗ್ಬಾರ್ದು? ಓಕೆ.